ರಿಲ್ಯಾಕ್ಸ್ ಆಗಿ ಎಲ್ಲರೂ ಇಲ್ಲಿ ತನಕ ನಮ್ಮ ಧ್ಯಾನಕ್ಕೆ ಚೈತನ್ಯವನ್ನ ನೀಡಿದ ಎಲ್ಲಾ ಶಕ್ತಿಯ ಆಗರಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಧಾನವಾಗಿ ಬೆರಳನ್ನ ಬಿಡಿಸಿ ಅಂಗೈನ ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. 5 4 3 2 1 0. ಅಂಗೈನ ದೃಷ್ಟಿಸ್ತಾ ಕಣ್ಣನ್ನ ನಿಧಾನವಾಗಿ ಬಿಡಿ. ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆ. ಮಾಸ್ಟರ್ಸ್, ಇವತ್ತಿನ ಉಪನ್ಯಾಸಕರು ಚೇಂಜ್ ಆಗಿದ್ದಾರೆ ಮಾಸ್ಟರ್ಸ್. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಶೈಲಜಾ ಸತೀಶ್ ಮೇಡಮ್ ಬರ್ಲಿಕ್ಕಾಗಿಲ್ಲ. ಅನಿತಾ ಗುಡಿಸಾಗರ್ ಮ್ಯಾಮ್ ನಿಮ್ಮೆಲ್ಲರಿಗೂ ಚಿರಪರಿಚಿತರಾದಂತವರು. ಹಲವಾರು ಸೆಷನ್ಸ್ ಗಳನ್ನ ನಮ್ಮ PCSP ಗೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಚಾನೆಲ್ಸ್ ಗಳಲ್ಲಿ ಕೂಡ ಹಲವಾರು ಜ್ಞಾನವನ್ನ ಹಂಚ್ತಿದ್ದಾರೆ. ಜ್ಞಾನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆಂಕರಿಂಗ್ಸ್, ಸ್ಪೀಕರ್ ಎಲ್ಲವೂ ಕೂಡ ಮಾಡತಕ್ಕಂತಹ ಯಶಸ್ಸನ್ನ ಹೊಂದಿರತಕ್ಕಂತ ಮೇಡಮ್ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಹಾಗೆ ನೀವು ತಗೊಳ್ತಾ ಇರೋ ಸಬ್ಜೆಕ್ಟ್ ಹೇಳ್ತಾ ಸ್ಟಾರ್ಟ್ ಮಾಡಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ದೀಪಾ ಮೇಡಮ್. ದ ಸೀಕ್ರೆಟ್ ಈ ಒಂದು ಪುಸ್ತಕದ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೀನಿ. ರೋಂಡಾ ಬೈರ್ನ್ ಅವರು ಬರೆದಂತಹ ಈ ಒಂದು ಪುಸ್ತಕ ಮೋಸ್ಟ್ ಆಫ್ ಆಲ್ ಗೊತ್ತೇ ಇರುತ್ತೆ ಸೀಕ್ರೆಟ್ ಬಗ್ಗೆ. ಅವರು ಲೈಫ್ ಅಲ್ಲಿ ತುಂಬಾ ದುಃಖದಲ್ಲಿ ಇರ್ತಾರೆ. ಸಾಲದಕ್ಕೆ ಅನ್ನೋದಕ್ಕೆ ಮತ್ತಷ್ಟು ದುಃಖಗಳು ಎದುರಾಗ್ತವೆ. ಅದು ಸಾಲದು ಅನ್ನೋದಕ್ಕೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಇನ್ನೇನು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡೋಣ ಅನ್ನುವಂತಹ ಸ್ಟೇಟ್ ಅಲ್ಲಿ ಇದ್ದಾಗ ಅವ್ರ ಮಗಳು ಒಂದು ಪೇಪರ್ ಪೀಸ್ ನ ತಂದು ಕೊಡ್ತಾಳೆ. ಅದರಲ್ಲಿ ಅವ್ರಿಗೊಂದು ಸೀಕ್ರೆಟ್ ಸಿಗುತ್ತೆ. ಅದನ್ನ ಓದಿ ತಮ್ಮ ಲೈಫ್ ಅಲ್ಲಿ ಆ ಒಂದು ಸೀಕ್ರೆಟ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಲೈಫ್ ಇಷ್ಟೊಂದು ಈಸಿನ ಗೇಮ್ ತರ ಆಡ್ದಂಗೆ ಲೈಫ್ ಅಂದ್ರೆ. ಎಷ್ಟು ಜನ ದುಃಖದಲ್ಲಿದ್ದಾರೆ, ಆಮೇಲೆ ಸೂಸೈಡ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಈ ತರದ್ದು ಸೀಕ್ರೆಟ್ಸ್ ಗೊತ್ತಾದ್ರೆ ಎಷ್ಟು ಚೆನ್ನಾಗಿ. ಮ್ಯಾಮ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ಬ್ಯೂಟಿಫುಲ್ ಆದಂತ ಜೀವನ ಜೀವಿಸಬಹುದು ಅಲ್ಪ ಅಂತ ಅವರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅವರ ತಾತನದ ಆ ಒಂದು ಸೀಕ್ರೆಟ್ ಇರುತ್ತೆ. ವಾಚ್ ಮಾಡ್ಲಾ ಮ್ಯಾಮ್? ಎಸ್ ಮ್ಯಾಮ್, ನಿಮ್ದು ನೆಟ್ವರ್ಕ್ ಸ್ಲೋ ಇದೆ ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇದೆನಾ ಹೆಂಗೆ ಮೇಡಮ್? ಈಗ್ಲೂ ಹೌದು ಹೆಂಗೆ? ಒಂದ್ ನಿಮಿಷ ಇರಿ. ಕ್ಲಾರಿಟಿ ಇಲ್ಲ, ವಿಡಿಯೋನು ಕೂಡ ಕ್ಲಾರಿಟಿ ಇಲ್ಲ. ಇರಿ ಒಂದ್ ನಿಮಿಷ. ಓಕೆ. ಸಾರಿ ಮಾಸ್ಟರ್ಸ್, ವೇಟ್ ಮಾಡೋಣ ಒಂದೆರಡು ನಿಮಿಷ. ಹಾ ದೀಪಾ ಮ್ಯಾಮ್, ಇವಾಗ ಕ್ಲಾರಿಟಿ ಇದೆನಾ ಹೆಂಗೆ? ಈಗ ಬರ್ತಾ ಇದೆ ನೋಡು. ಎಸ್ ಮ್ಯಾಮ್, ವಾಯ್ಸ್ ಬರ್ತಾ ಇದೆ. ನೆಟ್ವರ್ಕ್ ಸ್ಲೋ ಅಂತಾನೆ ತೋರಿಸ್ತಾ ಇದೆ. ವಿಡಿಯೋ ಸರಿ ಬರ್ತಿಲ್ವಾ? ಪರವಾಗಿಲ್ಲ, ಈಗ ಬಂತು. ಸ್ಟಾರ್ಟ್ ಮಾಡಿ. ಹಾ, ಓಕೆ. ದ ಸೀಕ್ರೆಟ್ಸ್ ಈ ಒಂದು ಪುಸ್ತಕದ ಲೇಖಕಿ ಆದಂತಹ ರೋಂಡಾ ಬೈರ್ನ್, ಈ ಮೇಡಮ್ ಅವರು ತುಂಬಾ ಸಫರಿಂಗ್ಸ್ ಅಲ್ಲಿ ಇರ್ತಾರೆ ಲೈಫ್ ಅಲ್ಲಿ. ಯಾವಾಗ ಅವ್ರ ಕೈಗೆ ಒಂದು ರಹಸ್ಯದ ಒಂದು ತುಂಡು ಸಿಗುತ್ತೋ ಅಷ್ಟು ಚೆನ್ನಾಗಿ ಲೈಫ್ ಬದಲಾಗುತ್ತೆ. ದುಃಖದಿಂದ ಅವರು ಹ್ಯಾಪಿನೆಸ್ ನ ಕಾಣೋಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಸೀಕ್ರೆಟ್ಸ್ ಇನ್ನ ಎಷ್ಟಿದೆನೋ ಪ್ರಪಂಚದಾದ್ಯಂತ, ಅದನ್ನೆಲ್ಲಾ ನಾನು ಕೂಡಿಸ್ಕೋಬೇಕು. ಯಾರ್ಯಾರ ಹತ್ರ ಇದೆ ಅದನ್ನೆಲ್ಲಾ ಕಲೆಕ್ಟ್ ಮಾಡ್ಬೇಕು. ಅವ್ರ ತಾತನ
ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅವರು ಹಾತೊರಿತಾರೆ. ತುಂಬಾ ಜನರನ್ನ ಭೇಟಿ ಆಗ್ತಾರೆ. ನಿಮ್ ಹತ್ರ ಇದೆನಾ ಸೀಕ್ರೆಟ್ಸ್ ಬಗ್ಗೆ, ಈ ತರ ನನ್ನ ಹತ್ರ ಇದೆ, ನಿಮ್ ಹತ್ರ ಇದೆನಾ ಅಂತ ಕೇಳ್ತಾ 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 ಆ ಒಂದು ಸೀಕ್ರೆಟ್ ಅನ್ನ ಮ್ಯಾಗ್ನೆಟ್ ತರ ಅವರು ಆಕರ್ಷಣೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ಜನರಿಗೆ ಸ್ಪ್ರೆಡ್ ಆಗಿ ಅವ್ರ ಹತ್ರ ಇದ್ದದನ್ನ ತಗೊಂಡ್ ಹೋಗಿ, ನೋಡಿ ನೀವ್ ಇದನ್ನ ಕೇಳ್ತಾ ಇದ್ರಲ್ಲ, ತಗೊಳ್ಳಿ ತಗೊಳ್ಳಿ ಅಂತ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಒಂದು ಪುಸ್ತಕ ಬರಿಬೇಕು, ಇದ್ರದ್ದು ಫಿಲಂ ಆಗ್ಬೇಕು, ಪ್ರತಿಯೊಬ್ಬರಿಗೂ ಈ ಒಂದು ಸೀಕ್ರೆಟ್ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪುಸ್ತಕವನ್ನ ಅವರು ಬರೀತಾರೆ. ಈಗ ನಾವು ನೋಡೋಣ ಸೀಕ್ರೆಟ್ ಅಂದ್ರೆ ಏನು ಅನ್ನುವಂಥದ್ದನ್ನ. ಇಲ್ಲಿ ಹೇಳ್ತಾ ಇದ್ದಾರೆ ಸೀಕ್ರೆಟ್ ಅಂದ್ರೆ ರಹಸ್ಯ ಅಂದ್ರೆ ಏನು ಅಂತ ಆಶ್ಚರ್ಯ ಪಡ್ಬೋದು ನೀವೆಲ್ಲ. ಅದನ್ನ ಹೇಳ್ತೀನಿ ಇವಾಗ. ಒಂದು ಅನಂತ ಚೈತನ್ಯದೊಂದಿಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ನಿಯಮದ ಪ್ರಕಾರ ನಾವೆಲ್ಲ ನಮ್ಮನ್ನ ನಡೆಸ್ಕೊಳ್ತಾ ಇದ್ದೀವಿ. ವಿಶ್ವವ್ಯಾಪಿಯಾಗಿರುವ ನೈಸರ್ಗಿಕ ನಿಯಮಗಳು ಎಷ್ಟೊಂದು ನಿರ್ದಿಷ್ಟವಾಗಿ ಇರ್ತವೆ ಅಂದ್ರೆ ನಾವು ವ್ಯೋಮನ ಸ್ಟ್ರಕ್ ಆಗಿದೆ ಮ್ಯಾಮ್. ನೌಕೆಯನ್ನ ನಿರ್ಮಾಣ ಮಾಡ್ತೀವಿ ಯಾವುದೇ ರೀತಿಯ ಅಡೆತಡೆಗಳು ಇಲ್ದಲೆ. ಮೇಡಮ್ ಕೇಳಿಸ್ತಾ ಇದೆ ಅಲ್ವಾ? ಸ್ವಲ್ಪ ನೆಟ್ ಇಶ್ಯೂ ಆಯ್ತು ಅನ್ಸತ್ತೆ. ಹೌದು ಹೌದು, ಮಧ್ಯ ಕಟ್ ಆಗುತ್ತೆ. ಬೇರೆ ಡಿವೈಸ್ ಮತ್ತೆ ಬ್ರೇಕ್ ಆಗಿದೆ ಮ್ಯಾಮ್. ಅನಿತಾ ಮ್ಯಾಮ್, ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ ನನ್ನ ಮಗಳ ಮೊಬೈಲ್ ಇಂದ. ಮೇ ಬಿ ಇದ್ರಲ್ಲಿ ಪ್ರಾಬ್ಲಮ್. ಓಕೆ ಮ್ಯಾಮ್. ಹತ್ರ ಬರ್ಬೇಡ. ದೀಪಾ ಮ್ಯಾಮ್, ಇವಾಗ ವಾಯ್ಸ್ ಕ್ಲಿಯರ್ ಇದೆನಾ ಮ್ಯಾಮ್? ಎಸ್ ಮ್ಯಾಮ್. ಇದೆ ಅಲ್ವಾ? ಸ್ವಲ್ಪ ಆಗ್ಲಾಕ. ಓಕೆ, ನಾವು ಭೂಮಿಯ ಮೇಲೆ ಯಾವುದೇ ಭಾಗದಲ್ಲೇ ಇರ್ಲಿ, ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಎಲ್ಲೇ ಇರ್ಲಿ, ಆ ಚೇತನದಿಂದ ಅಂದ್ರೆ ಒಂದೇ ಚೇತನದಲ್ಲಿ ನಾವು ನಮ್ಮ ಕೆಲಸವನ್ನ ನಾವೆಲ್ಲರೂ ಮಾಡ್ಕೊಳ್ತಾ ಇರ್ತೀವಿ. ಒಂದ್ ನಿಮಿಷ. ಓಕೆ, ಒಂದು ಚೇತನ ಶಕ್ತಿಯಿಂದ ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಳ್ತಾ ಇರ್ತೀವಿ. ಅಂದ್ರೆ ಒಬ್ರಿಗೂ ಒಂದೊಂದು ತರ ಎನರ್ಜಿ, ಈ ತರ ಆ ತರ ಅಂತ ಏನು ಇರಲ್ಲ. ನಾವ್ ಏನೇ ಮಾಡ್ಲಿ ಒಂದೇ ಎನರ್ಜಿಯ ಕೆಳಗಡೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆ ಎನರ್ಜಿಗೆ ಕನೆಕ್ಟ್ ಆಗಿನೇ ಪ್ರತಿಯೊಂದೂ ನಡೀತಾ ಇರುತ್ತೆ. ಭಗವದ್ಗೀತೆಯಲ್ಲಿ ಇದನ್ನ ಏನಂತ ಹೇಳಿದ್ದಾರೆ ಅಂದ್ರೆ, ಪರಮಾತ್ಮನ ಎನರ್ಜಿ ಅಣುವಿನಲ್ಲೂ ರೇಣುವಿನಲ್ಲೂ ಇರುತ್ತೆ ಅಂತ ಏನು ಹೇಳಿ, ಸರ್ವವ್ಯಾಪಿಯಾದಂತಹದ್ದು, ಪ್ರತಿಯೊಬ್ಬರಲ್ಲೂ ಇರುವಂತಹದ್ದು. ಅದು ಇಲ್ಲದೆ ಇರುವಂತ ಸ್ಥಳನೇ ಇಲ್ಲ. ಆಕ್ಸಿಜನ್ ಇಲ್ಲದೆ ಇರುವಂತ ಸ್ಥಳ ಇರುತ್ತೋ ಹೊರತು
ಪರಮಾತ್ಮನ ಶಕ್ತಿ ಇಲ್ಲದೆ ಇರುವಂತ ಸ್ಥಳ ಎಲ್ಲೂ ಇಲ್ಲ ಅಂತ ಏನು ಹೇಳ್ತಾರಲ್ಲ, ಅದನ್ನೇ ಇಲ್ಲಿ ಸೀಕ್ರೆಟ್ ಪುಸ್ತಕದಲ್ಲಿ ಒಂದೇ ಎನರ್ಜಿ ಜೊತೆಗೆ ನಾವೆಲ್ಲ ಕನೆಕ್ಟ್ ಆಗಿ ಇರ್ತೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಲೈಟ್ ಆಗ ನಿಮ್ಮ ಯಾವುದೇ ಯೋಚನೆ ಅದು ವಾಸ್ತವ ವಿಷಯವಾಗಿರುತ್ತೆ, ಅದೊಂದು ಶಕ್ತಿಯೂ ಹೌದು. ನಮ್ಮ ಮಾತು ಗಿಂತ ಹೆಚ್ಚು ಪವರ್ಫುಲ್ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಫಸ್ಟ್ ಥಾಟ್ಸ್ ಬರುತ್ತಲ್ಲ, ಅದಕ್ಕೆ ತುಂಬಾ ಪವರ್ ಇರುತ್ತೆ. ನಾವು ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ಬಟ್ ಒಂದು ಥಾಟ್ ಹಾಕ್ಬಿಟ್ರೆ ಅದಕ್ಕೆ ಅಷ್ಟು ಪವರ್ ಇರುತ್ತೆ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿ ನಾವು ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ನಾವು ಥಾಟ್ ಅನ್ನ ಹಾಕಿದಾಗ ಅದು 100% ಅದು ನಮ್ಮ ಲೈಫ್ ಅಲ್ಲಿ ಜರುಗತ್ತೆ. ಜಗತ್ತಿನಲ್ಲಿ ಆಕರ್ಷಣೆಯ ನಿಯಮ, ಇದನ್ನ ನಾವು ಆಕರ್ಷಣೆಯ ನಿಯಮ, ಲಾ ಆಫ್ ಅಟ್ರಾಕ್ಷನ್ ಅಂತ ಇಲ್ಲಿ ದ ಸೀಕ್ರೆಟ್ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲಾ ನಿಯಮಗಳಿಗಿಂತ ಅತ್ಯಂತ ಶಕ್ತಿಯುತವಾದದ್ದೇ ಈ ಒಂದು ಲಾ ಆಫ್ ಅಟ್ರಾಕ್ಷನ್. ಇದೇ ಒಂದು ನಿಯಮ ಜಗತ್ತಿಗೆ ಅಂದ್ರೆ ಎಲ್ಲರಿಗೂ ಇದೊಂದು ಲಾ ಆಫ್ ಅಟ್ರಾಕ್ಷನ್, ಒಂದು ಯೂನಿವರ್ಸಲ್ ಲಾಗಳಲ್ಲಿ ಇದು ಫಸ್ಟ್ ನಿಯಮ ಅಂಡ್ ಪವರ್ಫುಲ್. ಶೇಕ್ಸ್ಪಿಯರ್ಸ್ ಆಗಿರಬಹುದು, ರಾಬರ್ಟ್ ಬ್ರೌನಿಂಗ್ ಆಗಿರಬಹುದು, ವಿಲಿಯಂ ಬ್ರಾಕ್, ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರೆಲ್ಲ ತಮ್ಮ ಲೈಫ್ ಅಲ್ಲಿ ಇದೇ ಆಕರ್ಷಣಾ ಸಿದ್ಧಾಂತವನ್ನ ತಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೊಂಡು ಸಕ್ಸಸ್ ನ ಅವರೆಲ್ಲ ಕಂಡ್ರು. ಅವ್ರಿಗೆಲ್ಲ ಈ ಒಂದು ವಿಷಯವಾಗಿ ಗೊತ್ತಿತ್ತು. ಹಿಂದೂ ಋಷಿ ಪರಂಪರೆ, ಬುದ್ಧ, ಜುಡಾಯಿಸಂ, ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮಗಳು ಹಾಗೂ ಪ್ರಾಪಂಚಿಕ ಬ್ಯಾಬಿಲೋನ್, ಈಜಿಪ್ಟ್ ಮುಂತಾದ ನಾಗರಿಕತೆಗಳು ತಮ್ಮ ತಮ್ಮ ಬರಹ ಮತ್ತು ಕಥೆಗಳ ಮೂಲಕ ಅದನ್ನ ಅಧಿಕೃತಗೊಳಿಸಿರುತ್ತದೆ. ಅನಾದಿ ಕಾಲದಿಂದಲೂ ಎಲ್ಲಾ ರೂಪಗಳಲ್ಲಿ ದಾಖಲಿಸಲ್ಪಟ್ಟು ಎಲ್ಲಾ ಶತಮಾನಗಳಲ್ಲೂ ಪ್ರಾಚೀನ ಬರಹಗಳಲ್ಲೂ ಅನಂತ ನಿಯಮಗಳು ಕಾಣಬರುತ್ತೆ. ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಿನ ಶಿಲೆಗಳಲ್ಲಿ ದಾಖಲಾಗಿದೆ. ಕೆಲವರು ಈ ಜ್ಞಾನವನ್ನ ದಕ್ಕಿಸಿಕೊಂಡಿದ್ರು ಅದು ಯಾವುದೇ ಅನ್ವೇಷಣೆಗೆ ನಿಲುಕದ ಸ್ಥಿತಿಯಲ್ಲಿ ಇರಲಿಲ್ಲ. ಕಾಲದ ಆರಂಭದಿಂದಲೂ ಈ ನಿಯಮ ಪ್ರಾರಂಭವಾಗಿತ್ತು. ಅದು ಸದಾಕಾಲ ಇದ್ದೇ ಇತ್ತು, ಸದಾಕಾಲ ಇದ್ದೇ ಇರತ್ತೆ. ಭೂಮಿ ಹುಟ್ಟದಾಗಿಂದನೂ ಈ ನಿಯಮ ಇದೆ. ನಮಗ್ ಗೊತ್ತಿದ್ದೋ ಗೊತ್ತಿಲ್ದಲೇನೋ ನಾವ್ ಅದನ್ನ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಅದು ಆಗ್ತಾನೆ ಇರುತ್ತೆ. ನಾನು ಈ ತರ ಥಾಟ್ ಹಾಕ್ಬಿಟ್ಟೆ, ನನಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿಲ್ಲ, ಇಷ್ಟೊಂದು ನನ್ನ ಲೈಫ್ ಅಲ್ಲಿ ಕೆಡುಕು ಆಗ್ಬಿಡ್ತು, ನಂದೇನಪ್ಪ ತಪ್ಪು ಅಂತ ಯಾರಾದ್ರೂ ಅಂದ್ಕೊಂಡ್ರೆ ನಿಮಗ್ ಗೊತ್ತಿಲ್ದೆ ಇರ್ಲಿ, ಅದು ವರ್ಕೌಟ್ ಆಗತ್ತೆ. ಹಂಗಾಗಿ ಈ ಕ್ಷಣದಲ್ಲಿ ನಾವ್ ಏನೇನ್ ಫೇಸ್ ಮಾಡ್ತಾ ಇದೀವೋ ಎಟ್ ಪ್ರೆಸೆಂಟ್ ನಮ್ಮ ಲೈಫ್ ಅಲ್ಲಿ ಯಾವ ಯಾವ ಸಿಚುವೇಶನ್ಸ್ ಗಳೆಲ್ಲ ಇದಾವಲ್ಲ, ಪಾಸ್ಟ್ ಅಲ್ಲಿ ನಾವು ಇದನ್ನೆಲ್ಲ ಅಟ್ರಾಕ್ಟ್ ಮಾಡಿದೀವಿ. ಹಂಗಾಗಿ ಇದೆಲ್ಲ ನಮ್ಮ ಲೈಫ್ ಅಲ್ಲಿ ಇದೆ. ಈ ನಿಯಮ ಬ್ರಹ್ಮಾಂಡದ ಸಂಪೂರ್ಣ ಕ್ರಮಬದ್ಧತೆಯನ್ನ ನಿರ್ಣಯಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನ ನೀವು ಪ್ರತಿ ಕ್ಷಣ ಅನುಭವಿಸುತ್ತಿರುವುದರಲ್ಲೂ ಇದ್ದೇ ಇರುತ್ತೆ. ನೀವು ಯಾರು ಮತ್ತು ಎಲ್ಲಿದ್ದೀರಿ ಎಂಬುದು ಮುಖ್ಯ ಅಲ್ಲ. ಆಕರ್ಷಣೆಯ ನಿಯಮ ನಿಮ್ಮ ಸಮಗ್ರ ಬದುಕಿನ ಅನುಭವವನ್ನ ರೂಪೀಕರಿಸುವುದಲ್ಲದೆ ಅತ್ಯಂತ ಪ್ರಭಾವಶಾಲಿಯಾದ ಈ ನಿಯಮ ನಿಮ್ಮೆಲ್ಲ ಆಲೋಚನೆಗಳನ್ನು ಉತ್ಪತ್ತಿ ಮಾಡುತ್ತಾ ಇರುತ್ತದೆ. ಆಕರ್ಷಣೆಯ ನಿಯಮವನ್ನ ನೀವೊಬ್ಬ ವ್ಯಕ್ತಿಯಾಗಿ ಆಹ್ವಾನಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುತ್ತೀರಿ. ಮಾತ್ರವಲ್ಲ, ಅದನ್ನ ನಿಮ್ಮ ಆಲೋಚನೆಯ ಮುಖಾಂತರವಷ್ಟೇ ಮಾಡ್ತೀರಾ. ನಾನಿವತ್ತು ಫುಲ್ ಹ್ಯಾಪಿ ಆಗಿರ್ಬೇಕು, ಇಂತಹ ಕಡೆ ಹೋಗ್ತಾ ಇದ್ದೀನಿ, ನನಗೆ ಬೇಕಾಗಿರೋ ಸಾಮಾನುಗಳೇ ತುಂಬಾ ಚೆನ್ನಾಗಿ ಸಿಗತ್ತೆ. ಈ ತರ ಅನ್ಕೊಂಡು ಹೋದಾಗ ಅದೇ ಮತ್ತೆ ಬ್ರೇಕ್ ಆಗಿತ್ತು ಮ್ಯಾಮ್, ಮತ್ತೆ ಆಗಿದೆ. ಈ ತರ ಅನ್ಕೊಂಡು ನಾವು ಮನೆಯಿಂದ ಹೊರಟ್ರೆ ಅದೇ ಆಗುತ್ತೆ.
ಅದು ಬಿಟ್ಟು ನಾನು ಹೋಗ್ತಾ ಇದ್ದೀನಿ, ಸಿಗುತ್ತೋ ಇಲ್ವೋ, ಅವರು ನನ್ಗೆ ಮೀಟ್ ಆಗ್ತಾರೋ ಇಲ್ವೋ, ಈ ತರ ಆ ಅನ್ಸರ್ಟಿನಿಟಿ ಇಂದ ಥಾಟ್ಸ್ ನ ಹಾಕ್ತಾ ನಾವು ಹೋದ್ವಿ ಅನ್ಕೊಳ್ಳಿ. ನಾವ್ ಅವ್ರನ್ನ ಮೀಟ್ ಆಗಕ್ಕೆ ಅಂತ ಹೋಗ್ತೀವಿ, ಅಯ್ಯೋ ಇಷ್ಟೊತ್ತು ಇಲ್ಲೇ ಇದ್ರು ರೀ, ಜಸ್ಟ್ ಒಂದ್ 2 ಮಿನಿಟ್ಸ್ ಆಯ್ತು ನೋಡಿ ಅವ್ರು ಹೋಗಿ. ಈ ತರ ಸ್ವಲ್ಪ ಸ್ವಲ್ಪದ್ರಲ್ಲಿ ಮಿಸ್ ಔಟ್ ಆಗ್ತಾ ಇರುತ್ತೆ, ಸ್ವಲ್ಪ ಸ್ವಲ್ಪದ್ರಲ್ಲಿ ಬಸ್ಗಳು ಮಿಸ್ ಆಗ್ತಾ ಇರ್ತವೆ. ಯಾಕೆ ಹಾಗಾಗುತ್ತೆ? ಯಾಕೆ ಕರೆಕ್ಟ್ ಆಗಿ ಹೋಗ್ತೀವಿ ಸಮಟೈಮ್ಸ್, ಯಾಕೆ ನೀತು ಮ್ಯಾಮ್ ವಿಡಿಯೋ ಆಫ್ ಮಾಡ್ಕೊಂಡು ನೋಡಿ ಮ್ಯಾಮ್. ನಾವು ಪಾಸಿಟಿವ್ ಥಾಟ್ ನೇ ಹಾಕಿದ್ವಿ, ಅನ್ಸರ್ಟಿನಿಟಿ ಇಟ್ಕೊಂಡು ಓಕೆ ಜರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ ಮ್ಯಾಮ್? ಇವಾಗ ಫುಲ್ ಬ್ರೇಕ್ ಆಗುತ್ತೆ ಮ್ಯಾಮ್ ಮಧ್ಯ ಮಧ್ಯ. ಹೌದಾ? ಈಗ ಮಾತಾಡಿ ನೋಡೋಣ, ವಿಡಿಯೋ ಆಫ್ ಅಲ್ಲಿ ಇರ್ಲಿ, ಮಾತಾಡಿ ಕಂಟಿನ್ಯೂ ಮಾಡಿ. ಹಾ ಮ್ಯಾಮ್. ರಹಸ್ಯ ಮತ್ತು ಕಾಯಕದಲ್ಲಿನ ಆಕರ್ಷಣೆಯ ನಿಯಮವನ್ನ ಉದಾಹರಣಾ ಸಹಿತವಾಗಿ ವಸ್ತುಶಃ ಹೀಗೆ ಪ್ರತಿಪಾದಿಸಬಹುದು. ಸಂಪತ್ತನ್ನ ಪಡೆದು ಅದನ್ನ ಕಳೆದುಕೊಂಡು ಮತ್ತೆ ಕೆಲವೇ ಸಮಯದಲ್ಲಿ ಸಂಪತ್ತನ್ನ ಗಳಿಸಿಕೊಂಡವರು ನಮಗೆ ತುಂಬಾ ಜನ ಗೊತ್ತಿರ್ತಾರೆ. ಅವರು ತುಂಬಾ ರಿಚ್ ಇರ್ತಾರೆ, ಅದೇನೋ ಒಂದ್ ಕಾರಣಾಂತರದಿಂದ ಝೀರೋಗೆ ಬಂದ್ಬಿಡ್ತಾರೆ, ರೋಡ್ ಮೇಲೆ ಬಂದ್ಬಿಡ್ತಾರೆ, ಮತ್ತೆ ಸ್ವಲ್ಪ ಸಮಯದಲ್ಲಿ ಮತ್ತೆ ಯಥಾಸ್ಥಿತಿಯನ್ನ ತಲುಪಿದ್ದಾರೆ ಅನ್ನೋದನ್ನ ನಾವು ಮಾತಾಡೋರ್ನ ಕೇಳಿರ್ತೀವಿ ಅಥವಾ ನೋಡಿರ್ಲೂಬಹುದು. ಯಾಕೆ ಅವರ ಲೈಫ್ ಅಲ್ಲಿ ಆ ತರ ಅಪ್ಸ್ ಅಂಡ್ ಡೌನ್ಸ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಆಯ್ತಂದ್ರೆ, ಅವರು ಅಷ್ಟೊಂದು ಸಂಪತ್ತನ್ನ ಗಳಿಸಿರ್ತಾರೆ, ಬಟ್ ಒಂದೇ ಥಾಟ್, ಅಯ್ಯೋ ಇದನ್ನೆಲ್ಲ ಕಳ್ಕೊಂಡ್ಬಿಟ್ರೆ ಹೆಂಗೆ, ನಂಗೆ ಲಾಸ್ ಆಗ್ಬಿಟ್ರೆ ಹೆಂಗೆ, ಈ ತರ ಅನ್ಸರ್ಟಿನಿಟಿ ಥಿಂಕಿಂಗ್ ಅಲ್ಲಿ ಏನಾಗುತ್ತೆ, ಅದೇ ಮ್ಯಾನಿಫೆಸ್ಟ್ ಆಗಿ ಅವರ ಲೈಫ್ ಅಲ್ಲಿ ಅದೇ ಅಟ್ರಾಕ್ಟ್ ಆಗಿ ಅವರು ಝೀರೋಕ್ಕೆ ಬರ್ತಾರೆ. ಮತ್ತೆ ಸೇಮ್ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ದೆಲ್ಲನೋ ಮತ್ತೆ ಅವ್ರಿಗಲ್ಲಿ ಒಂದು ಛಲ ಅನ್ನೋದು ಹುಟ್ಟಿ, ನಾನ್ ಮತ್ತೆ ನನ್ನ ಸ್ಥಾನವನ್ನ ತಗೋತೀನಿ, ಈ ತರ ಸರ್ಟಿನಿಟಿ ಇಟ್ಕೊಂಡು ಅವರು ಸ್ಟ್ರಾಂಗ್ ಥಾಟ್ ಅನ್ನ ಹಾಕಿ ತಮ್ಮ ಲೈಫ್ ಅಲ್ಲಿ ಮುಂದೆ ಹೋದಾಗ ಮತ್ತೆ ಯಥಾ ಪ್ರಕಾರ ಆ ಒಂದು ರಿಚ್ನೆಸ್ ನ ಅವರು ಪಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಆ ಒಂದು ಲಾ ಆಫ್ ಅಟ್ರಾಕ್ಷನ್ ಅವರ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಒಂದು ಉದಾಹರಣೆ. ಸಮಾನ ವಿಷಯವನ್ನೇ ಆಕರ್ಷಿಸುತ್ತೆ. ಈ ಒಂದು ಹೆಡ್ಲೈನ್ ಕೆಳಗಡೆಗೆ ಏನೇನ್ ವಿಷಯಗಳು ಬರ್ತವೆ ಅಂತ ನೋಡೋಣ. ಆಕರ್ಷಣೆ ನಿಯಮದ ಮೇಲೆ ನಮಗೆ ನಂಬಿಕೆಯ ಸುಲಭ ಮಾರ್ಗ ಏನಪ್ಪಾ ಅಂದ್ರೆ, ನಾನು ಸ್ವತಃ ಅಯಸ್ಕಾಂತೀಯ ಎಂದು ಭಾವಿಸುತ್ತೇನೆ, ಅಷ್ಟೇ ಅಲ್ಲ ಬೇರೆ ಅಯಸ್ಕಾಂತೀಯಗಳು ನನ್ನೆಡೆಗೆ ಆಕರ್ಷಿತವಾಗುತ್ತೆ. ನೀವು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಅಯಸ್ಕಾಂತರಿದ್ದೀರಿ. ನಿಮ್ಮಲ್ಲಿ ಎಂತಹ ಅಯಸ್ಕಾಂತೀಯ ಶಕ್ತಿ ಇದೆ ಅಂದ್ರೆ, ನೀವು ಬ್ರಹ್ಮಾಂಡದ ಯಾವುದೇ ವಸ್ತುಗಿಂತ ಶಕ್ತಿಶಾಲಿ ಅಯಸ್ಕಾಂತವಾಗಿದ್ದೀರಾ ಮತ್ತು ಈ ಮಹತ್ತಮ ಕಾಂತೀಯ ಶಕ್ತಿ ನಿಮ್ಮ ಯೋಚನೆಗಳಿಂದ ಪ್ರೇರಿತವಾಗಿದೆ. ಹಾಗಾಗಿ ನಮಗೆ ನಮ್ಮ ಲೈಫ್ ಅಲ್ಲಿ ಯಾರು ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ, ನಮ್ಮ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತವ್ರೆ ಅಟ್ರಾಕ್ಟ್ ಆಗ್ತಾರೆ. ತುಂಬಾ ಇನೋಸೆಂಟ್ ಇದ್ದವ್ರಿಗೆ ಅದ್ರ ಅಪೋಸಿಟ್ ಆದಂತಹವ್ರು ಅಟ್ರಾಕ್ಟ್ ಆಗಲ್ಲ, ಅವ್ರಿಗೆ ಇಷ್ಟನೂ ಆಗಲ್ಲ. ತುಂಬಾ ಫಾಸ್ಟ್ ಲೈಫ್ ನ ಇಷ್ಟಪಡೋರ್ಗೆ ಅವ್ರ ಫ್ರೆಂಡ್ಶಿಪ್ ಯಾವ ತರ ಇರುತ್ತೆ ಅಂದ್ರೆ, ಅಂಥವ್ರೆ ಅವ್ರನ್ನ ಲೈಫ್ ಅಲ್ಲಿ ಅಟ್ರಾಕ್ಟ್ ಆಗಿ ಸೇಮ್ ಕ್ವಾಲಿಟಿ ಇದ್ದವ್ರ ಜೊತೆ ಅವರು ಬೇಗ ಮಿಂಗಲ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ ಬಿಡ್ತಾರೆ. ಸ್ವಲ್ಪ ಸಮಯನೇ ಸಾಕು ಅವರಿಬ್ರಿಗೂ ಒಂದು ಕನೆಕ್ಟ್ ಆಗ್ಲಿಕ್ಕೋಸ್ಕರ. ಹಂಗಾಗಿ ಅವ್ರು ಯಾಕೆ ಕನೆಕ್ಟ್ ಆದ್ರು ಅಂದ್ರೆ ಅಟ್ರಾಕ್ಷನ್, ಅವರಿಬ್ರಲ್ಲೂ ಆ ಒಂದು ನೇಚರ್ ಅಟ್ರಾಕ್ಟ್ ಮಾಡುತ್ತೆ. ಇದು ಕೂಡ ವಿಶ್ವದ ನಿಯಮದಲ್ಲಿ ಸೆಕೆಂಡ್ ಒನ್, ಸಮಾನ ವಿಷಯವನ್ನೇ ಆಕರ್ಷಿಸುತ್ತೆ. ನೀ ನನ್ಗ್ ಮ್ಯಾಚ್ ಆಗಲ್ಲ, ನಿನ್ನ ಸ್ವಭಾವ ನಂಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳೋದನ್ನ ನಾವು ಕೇಳ್ಪಟ್ಟಿರ್ತೀವಿ. ಯಾಕಂದ್ರೆ ನನಗೆ ಇಷ್ಟ ಆಗಲ್ಲ ಅಂತವ್ರು, ನನ್ನ ಮನಸ್ಸಿಗೆ ಒಪ್ಪುವಂತವ್ರೆ ಕ್ವಾಲಿಟಿ ಇದ್ದಾಗ ನಾನು ಅವ್ರನ್ನ ಲೈಕ್ ಮಾಡ್ತೀನಿ, ಫ್ರೆಂಡ್ಶಿಪ್ ಆಗ್ಲಿ ಇನ್ನೇನಕ್ಕಾಗಿರ್ಲಿ. ಮೂಲಭೂತವಾಗಿ ಆಕರ್ಷಣೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಸಮಾನ ವಿಷಯಗಳು ಸಮಾನ ವಿಷಯಗಳನ್ನೇ ಆಕರ್ಷಿಸುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಯೋಚನೆಗಳ ಸಮಾನ ಸ್ತರದಲ್ಲಿ ಈಗ ನಾವು ಮಾತಾಡ್ತಾ ಇದ್ದೀವಿ, ಫ್ರೀಕ್ವೆನ್ಸಿ
ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ, ಮೀಡಿಯಂ ಫ್ರೀಕ್ವೆನ್ಸಿ ಅಂತಾನೂ ಅಲ್ಲ, ಒಟ್ಟು ಡಿಫ್ರೆಂಟ್ ನಮ್ ಪ್ರತಿಯೊಬ್ರಿಗೂ ಒಂದೊಂದು ತರಂಗಗಳಿಂದ ನಾವೆಲ್ಲ ರಚನೆ ಆಗಿರ್ತೀವಿ. ಒಬ್ಬೊಬ್ರದು ಒಂದೊಂದ್ ತರ ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ಲೆವೆಲ್ ಇನ್ನೊಬ್ರಿಗೆ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಅವರಲ್ಲೂ ಸಮಾನವಾದ ಫ್ರೀಕ್ವೆನ್ಸಿ ಇರ್ಬೇಕು. ಫಸ್ಟ್ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಬ್ರಹ್ಮಾಂಡದಲ್ಲಿ ಈ ಒಂದು ವರ್ಕ್ ನಡೆಯುತ್ತೆ. ಯಾವಾಗ ಇಬ್ಬರ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಅವರಿಬ್ರು ಫಿಸಿಕಲಿ ತುಂಬಾ ಕ್ಲೋಸ್ ಆಗ್ತಾರೆ. ಫ್ರೆಂಡ್ಶಿಪ್ ಆಗಿರಬಹುದು, ಮದ್ವೆ ಆಗಿರಬಹುದು, ಅಥವಾ ಇನ್ನೇನು ಆಗಿರಬಹುದು, ಅವರಿಬ್ರು ಕೊಲೀಗ್ಸ್ ಆಗಿರಬಹುದು, ಕ್ಲಾಸ್ಮೇಟ್ಸ್ ಆಗಿರಬಹುದು, ಇನ್ನೇನು ನೇಬರ್ಸ್ ಆಗಿರಬಹುದು, ಅಥವಾ ಇನ್ನೇನು ಆಗಿರಬಹುದು. ಆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಅವರಿಬ್ಬರಲ್ಲಿ ಒಂದು ಏಕೋ ಭಾವನೆ ಅನ್ನೋದು ಉತ್ಪತ್ತಿಯಾಗಿ ಅವರಿಬ್ರು ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ ಇಬ್ರು ಮಧ್ಯ. ಹಂಗಾಗಿ ಸಮಾನ ಫ್ರೀಕ್ವೆನ್ಸಿ, ಅದರ ಸಮಾನತೆ ಫ್ರೀಕ್ವೆನ್ಸಿಯ ಮತ್ತೊಂದು ವಸ್ತುವನ್ನೇ ಅದು ಅಟ್ರಾಕ್ಟ್ ಮಾಡುತ್ತೆ. ನೀವು ಎಂದಾದರೂ ಏನೋ ವಿಷಯದ ಬಗ್ಗೆ ಯೋಚಿಸ್ತಾ ಇರ್ತೀರಾ, ಆ ವಿಷಯ ನಿಮಗೆ ಸಮಾಧಾನ ಕೊಡುವಂತದ್ದು ಅಲ್ಲ ಎಂದು ತಿಳಿಯಿರಿ. ಆ ವಿಷಯದ ಬಗೆಗೆ ನೀವು ಹೆಚ್ಚು ಹೆಚ್ಚು ಯೋಚಿಸಿದಂತೆ ಅದು ಹೆಚ್ಚು ಹೆಚ್ಚು ಕೆಡುಕಾಗ ತೊಡಗುತ್ತದೆ. ಇದು ಯಾಕಪ್ಪ ಅಂದ್ರೆ ಯಾವಾಗ ನೀವು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿರೋ ಅದೇ ವೇಳೆ ಆಕರ್ಷಣೆ ನಿಯಮ ನಿಮಗೆ ಅದೇ ವಿಷಯಕ್ಕೆ ಸಂಬಂಧಿಸಿದ ಇನ್ನಿತರ ವಿಷಯಗಳನ್ನ ಜೋಡಿಸಲು ತೊಡಗುತ್ತದೆ. ಕ್ಷಣಾರ್ಧದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ದುರಿತಗಳು ತುಂಬಿಕೊಳ್ಳುತ್ತವೆ ಅಂದ್ರೆ ಮೊದಲಿನ ಸ್ಥಿತಿಗಿಂತ ನೀವು ಬಹಳಷ್ಟು ಕೆಡುಕನ್ನ ಅನುಭವಿಸತೊಡಗುತ್ತೀರಿ. ನೀವು ಆ ಕುರಿತು ಎಷ್ಟೆಷ್ಟು ಯೋಚಿಸ್ತೀರಾ ಅಷ್ಟಷ್ಟು ದುಃಖಕ್ಕೆ ಒಳಗಾಗ್ತೀರಾ. ಸಮಾನ ವಿಷಯಗಳ ಆಕರ್ಷಣೆಯ ಸಂಬಂಧ ನಿಮಗೆ ಈ ಕೆಳಗೆ ನಮೂದಿಸಿದ ಅನುಭವ ಕೂಡ ಆಗಿರ್ಲಿಕ್ಕೆ ಸಾಕು. ಯಾವುದೋ ಹಾಡನ್ನ ಕೇಳಿದ್ಮೇಲೆ ಅದನ್ನ ನೀವು ನಿಮ್ಮ ಮನಸ್ಸಿನಿಂದ ಹೊರಹಾಕಕ್ಕೆ ಸಾಧ್ಯವಾಗದೆ ಇದ್ದಿರಬಹುದು. ಆ ಹಾಡು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಗುಣುಕ್ತಾ ಇರುತ್ತೆ, ಅಥವಾ ಇದ್ದಿರಬಹುದು. ನೀವು ಆ ಹಾಡನ್ನ ಕೇಳುವ ವೇಳೆ ನೀವು ಅದನ್ನ ಪೂರ್ತಿ ಶ್ರದ್ಧೆಯಿಂದ ಕೇಳಿರಬಹುದು. ಇದು ನಿಮಗೆ ತಿಳಿಯದೇ ಇದ್ದಿರಬಹುದು. ನೀವು ಆ ಹಾಡಿನ ವಿಷಯಕ್ಕೆ ಸಮಾನವಾದ ಇತರ ಯೋಚನೆಗಳನ್ನ ಸಶಕ್ತ ರೀತಿಯಲ್ಲಿ ಆಕರ್ಷಿಸಿದ್ದಿರಬಹುದು. ಹೀಗಾಗಿ ಆಕರ್ಷಣೆಯ ನಿಯಮ ಶಕ್ತಿಯುತವಾಗಿ ಆಕರ್ಷಣೆಗೊಂಡಿರಬೇಕು ಮತ್ತು ಅದು ಆ ಹಾಡಿನ ಯೋಚನೆಯ ಜೊತೆಗೆ ಸೇರಿಕೊಂಡು ನಿಮ್ಮತ್ತ ಆಕರ್ಷಣೆಗೊಂಡಿರಬೇಕು. ಒಂದು ಹಾಡು ಕೇಳಿರ್ತೀವಿ, ಫಿಲಮ್ ಅಲ್ಲಿ ಅಷ್ಟು ಲಕ್ಷ್ಯ ಕೊಟ್ಟು ಎಷ್ಟು ಶ್ರದ್ಧೆಯಿಂದ ಕೇಳಿರ್ತೀವಿ, ಮನೆಗ್ ಬಂದ್ರು ಆ ಸಾಂಗ್ ನಮ್ಮ ತಲೆಯಲ್ಲಿ ರನ್ 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 ಆಗ್ತಿರುತ್ತೆ. ಯಾಕೆಂದ್ರೆ ನಾವು ಆ ಹಾಡನ್ನ ಅಷ್ಟು ಶ್ರದ್ಧೆಯಿಂದ ಕೇಳಿರಬಹುದು, ಅಥವಾ ಆ ಹಾಡಿನ ವಿಷಯಕ್ಕೆ ಸಮಾನವಾದ ಇತರ ಯೋಚನೆಗಳತ್ತ ಸಶಕ್ತ ರೀತಿಯಲ್ಲಿ. ಈಗ ಆ ಹಾಡಿನ ಲಿರಿಕ್ಸ್ ನಮ್ಮ ಲೈಫ್ ಅಲ್ಲಿ ಏನೋ ಒಂದು ಮ್ಯಾಚ್ ಆಗ್ತಾ ಇದ್ದಿದ್ರಿಂದ ನಾವು ಅದನ್ನ ಅಟ್ರಾಕ್ಟ್ ಆಗಿರ್ತೀವಿ. ಯಾಕಂದ್ರೆ ಮ್ಯಾಚ್ ಆಗಿರುತ್ತೆ. ಅದು ಒಂದು ಲವ್ ಸಾಂಗ್ ಆಗಿರ್ಬಹುದು, ಹೇಟ್ರೆಡ್ನೆಸ್ ಆಗಿರ್ಬಹುದು, ಇನ್ನೇನೋ ಆಗಿರಬಹುದು. ಆಗ ನಾವು ಆ ಸಾಂಗ್ ನ ಎಷ್ಟು ಅಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಮನೆಗ್ ಬಂದ್ರು ಆ ಸಾಂಗ್ ತಲೆ ಗುಯ್ ಅಂತಿರುತ್ತೆ ಒಂದಷ್ಟು ದಿನ. ಯಾಕಂದ್ರೆ ಅಲ್ಲಿ ಮ್ಯಾಚ್ ಆಗ್ತಾ ಇದೆ ಆ ಒಂದು ಮ್ಯಾಟ್ರ್. ಹಂಗಾಗಿ ನಿಮ್ಮ ಪ್ರಸ್ತುತ ಬದುಕು ನಿಮ್ಮ ಹಿಂದಿನ ಯೋಚನೆಗಳ ಪ್ರತಿಬಿಂಬವಾಗಿದೆ. ಇದರಲ್ಲಿ ನಿಮ್ಮ ಎಲ್ಲಾ ಒಳ್ಳೆಯ ವಿಷಯಗಳು ಸೇರಿಕೊಂಡಿದೆ ಮತ್ತು ಪ್ರಾಯಶಃ ಒಳ್ಳೆಯದಲ್ಲದ ವಿಷಯಗಳೂ ಸೇರಿಕೊಂಡಿವೆ. ಇದು ಯಾಕೆ ಅಂದ್ರೆ ಆ ವಿಷಯಗಳ ಬಗೆಗೆ ಅತ್ಯಂತ ಹೆಚ್ಚು ನೀವು ಯೋಚನೆಯನ್ನ ಮಾಡಿರ್ತೀರಿ. ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮ ಪ್ರಬಲವಾದ ಯೋಚನೆ ಏನು ಅಂದ್ರೆ ಇದರಿಂದ ಸುಲಭವಾಗಿ ವ್ಯಕ್ತವಾಗುತ್ತೆ. ಯಾಕೆಂದ್ರೆ ಅದು ವಾಸ್ತವದಲ್ಲಿ ಬದಲಾಗಿ ಹೋಗಿದೆ. ಈ ತನಕ ನೀವು ರಹಸ್ಯವನ್ನ ಅಭ್ಯಾಸ ಮಾಡ್ತಾ ಇದ್ರಿ ಮತ್ತು ಇದರಲ್ಲಿ ತೊಡಗಿಸಿಕೊಂಡು ಪ್ರತಿಯೊಂದು ವಿಷಯವನ್ನ ಬದಲಾಯಿಸಬಲ್ಲಿರಿ. ನಾವು ಸುಮ್ನೆ ಒಂದು ಥಾಟ್ ಹಾಕ್ಬಿಡ್ತೀವಿ, ಲೈಫ್ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ, ಎಷ್ಟ್ ಚೆನ್ನಾಗಿದೆ ಲೈಫು, ಯಾರಾದ್ರೂ ಬರ್ತಾರೋ ಏನೋ, ಇದ್ ಹಾಳಾಗ್ಬಾರ್ದಪ್ಪ ಅಂತ ಏನಾದ್ರೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬಿಟ್ರೆ ಯಾರೋ ಒಬ್ರು ಸಡನ್ ಆಗಿ ಬಂದು ಏನೋ ಒಂದ್ ಸೀನ್ ಕ್ರಿಯೇಟ್ ಮಾಡ್ತಾರೆ. ಆ ಸಂತೋಷ ಎಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಫುಲ್ ಸ್ಟಾಪ್ ಅಲ್ಲಿ ಟರ್ನ್ ಆಗ್ಬಿಡುತ್ತೆ. ಯಾಕಾಯ್ತು? ನಾವೇ ಯೋಚನೆ ಮಾಡಿರ್ತೀವಿ.
ಸೈಲೆಂಟ್ ಆಗಿ ಆ ಒಂದು ಸಂತೋಷವನ್ನ ಅನುಭವಿಸ್ತಾ ಇದ್ರೆ ಅದು ನೆವರ್ ಎಂಡಿಂಗ್ ಆಗಿ ನಮ್ಮ ಲೈಫ್ ಅಲ್ಲಿ ಇರುತ್ತೆ. ಅದನ್ನ ಬಿಟ್ಟು ಇನ್ನೊಬ್ರು ನಮಗೆ ಅದ್ರ ಅಡ್ವರ್ಸ್ ಎಫೆಕ್ಟ್ ಕೊಡೋರ್ ಬಗ್ಗೆ ಯೋಚನೆ ಮಾಡಿದ್ರೆ, ಅಂತ ಅವ್ರು ಹಿಂಗ್ ಮಾಡ್ತಿದ್ರು, ಪಾಸ್ಟ್ ಅಂದ್ರೆ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ಒಬ್ಬ ಫ್ರೆಂಡ್ ಆಗಿರ್ಬಹುದು, ನಾವೇನೋ ಕೇಡನ್ನ ಅನುಭವಿಸಿರ್ತೀವಿ ಅವರಿಂದ, ಅಥವಾ ಯಾವ್ದೋ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬಹುದು, ಅವರ ಹೆಸರನ್ನ ತೆಗಿಯೋದು, ಅವ್ರು ಇದಿದ್ರೆ ಹಿಂಗ್ ಮಾಡ್ಬಿಡ್ತಿದ್ರು ಅನ್ನೋದು ಮಾಡಿದಾಗ ಅಲ್ಲಿ ಮತ್ತೆ ನಾವು ಏನ್ ಮಾಡ್ತೀವಿ, ನಮ್ಮ ಒಂದು ಸಂತೋಷದಲ್ಲಿ ಬ್ರೇಕ್ಸ್ ನ ನಾವೇ ಹಾಕ್ತಿವಿ. ಆಗ ಏನ್ ಮಾಡ್ಬೇಕು, ನಾವ್ ಅದನ್ನ ಅಟ್ರಾಕ್ಟ್ ಮಾಡಿದ್ವಾ, ಅದ್ ನಮ್ಮ ಲೈಫ್ ಅಲ್ಲಿ ಬಂತ, ಮತ್ತೆ ಅದನ್ನ ನಾವು ಪರಿವರ್ತನೆ ಮಾಡ್ಕೋಬಹುದು. ಅದೇ ಫೈನಲ್ ಅಲ್ಲ, ಮತ್ತೆ ಒಂದು ಪಾಸ್ ತಗೊಂಡು ಮತ್ತೆ ಅದೇ ಹ್ಯಾಪಿನೆಸ್ ನ ನಾವು ಫೀಲ್ ಆಗ್ಬೇಕು. ಅದ್ರ ಬಗ್ಗೆನೆ ಯೋಚನೆ ಮಾಡಿದಾಗ ಮತ್ತೆ ನಾವು ಬ್ಯಾಕ್ ಟು ಹ್ಯಾಪಿನೆಸ್ ಸ್ಟೇಟ್ಗೆ ವಾಪಸ್ ಹೋಗಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವುದಾದರೂ ವಸ್ತುವನ್ನ ಕಲ್ಪಿಸಿಕೊಳ್ಳಬಲ್ಲಿರಾದರೆ ಅದು ನಿಮ್ಮ ಕೈಗೆ ಬಂದೇ ಬರುತ್ತೆ. ಈಗ ತುಂಬಾ ಎಕ್ಸಾಂಪಲ್ಸ್ ನ ನಾವು ಕೇಳಿಸ್ಕೊಂಡಿರ್ತೀವಿ. ಏನಿಲ್ಲ ಸರ್, ನಾವು ಪಿರಮಿಡ್ ನ ಕಟ್ಟಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ, ಆಲ್ರೆಡಿ ನಮ್ಮೂರಿಗೆ ಆ ಪಿರಮಿಡ್ ಬಂದಿದೆ, ತುಂಬಾ ಜನ ಬಂದು ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ಅದ್ ಹೆಂಗ್ ದುಡ್ಡು ಕೂಡ್ತು ನಮಗೆ ಗೊತ್ತಿಲ್ಲ, ಎಷ್ಟು ಫಾಸ್ಟ್ ಆಗಿ ಪಿರಮಿಡ್ ನಮ್ಮೂರಿಗೆ ಬಂದೇ ಬಿಡ್ತು ಅಂತ ಹೇಳೋರು ತುಂಬಾ ಜನದ ಎಕ್ಸಾಂಪಲ್ಸ್ ನಾವು ತುಂಬಾ ಕ್ಲಾಸಸ್ ಅಲ್ಲಿ ಕೇಳಿರ್ತೀವಿ. ಅವರು ಆ ಒಂದು ಆಲೋಚನೆಯನ್ನ ಮೊದಲು ಮಾಡ್ತಾರೆ ಬ್ರಹ್ಮಾಂಡದಿಂದ, ಅದನ್ನೇ ಅವರು ಅಟ್ರಾಕ್ಟ್ ಮಾಡ್ಕೊಂಡು ಅದನ್ನ ತಮ್ಮ ರಿಯಲ್ ಲೈಫ್ ಅಲ್ಲಿ ಅದನ್ನ ಪಡೆದ್ರು. ಈ ಸಿದ್ಧಾಂತವನ್ನ ಸಂಕ್ಷೇಪದಲ್ಲಿ 3 ಸರಳ ಶಬ್ದಗಳಲ್ಲಿ ನಿರೂಪಿಸಲು ಸಾಧ್ಯವಿದೆ. ಯೋಚನೆ ವಾಸ್ತವವಾಗಿ ಸಾಕಾರಗೊಳ್ಳುತ್ತದೆ, ಯೋಚನೆ ವಾಸ್ತವವಾಗಿ ಬದಲಾಗುತ್ತದೆ. ಯೋಚನೆ ಫಸ್ಟ್ ವಸ್ತುವಾಗಿ ಸಾಕಾರಗೊಳ್ಳುತ್ತೆ, ಆಮೇಲೆ ಆ ಒಂದು ಯೋಚನೆ ವಸ್ತುವಾಗಿ ಬದಲಾಗುತ್ತೆ. ಈ ಸೂತ್ರ ಪದೇ ಪದೇ ಮತ್ತು ಇವುಗಳನ್ನ ತಮ್ಮ ಪ್ರಜ್ಞೆ ಮತ್ತು ಅರಿವಿನಲ್ಲಿ ಮೂಡುವಂತೆ ಮಾಡಿ ನಿಮ್ಮ ಯೋಚನೆಗಳು ವಸ್ತುಗಳಾಗಿ ಮಾರ್ಪಡುತ್ತದೆ. ನೋಡಿ, ಫಸ್ಟ್ ಒಂದು ಥಾಟ್ ಹಾಕ್ತಿವಿ, ಅದೇನಾಗುತ್ತೆ, ಅದು ಒಂದು ಥಾಟ್ ಹಾಕ್ದಾಗ ಅಲ್ಲೊಂದು ಮ್ಯಾಟರ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ, ವಿಷಯ. ಆಮೇಲೆ ಏನ್ ಮಾಡ್ತೀವಿ, ಆ ಯೋಚನೆನೇ ಮಾಡ್ತಾ ಇದ್ದಾಗ ಅದೊಂದು ವಸ್ತುವಾಗಿ ಬದಲಾಗತ್ತೆ. ಇದನ್ನೇ ಪದೇ ಪದೇ ನನ್ನ ಲೈಫ್ ಅಲ್ಲಿ ಇದು ಬಂದಿದೆ, ಪಿರಮಿಡ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಪಿರಮಿಡ್ ತಗೊಳ್ತಾ ಇದ್ದೀನಿ, ನೀವು ಯಾವ್ದಾದ್ರು ತಗೋಬಹುದು. ಇದನ್ನ ಪದೇ ಪದೇ ನಾವು ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಪ್ರಜ್ಞೆ ಮತ್ತು ಅರಿವಿನಲ್ಲಿ ಮೂಡುವಂತೆ ಮಾಡಿ ಒಂದು ಕಲ್ಪನೆಯನ್ನ ಕಲ್ಪಿಸ್ಕೊಳ್ತೀವಿ. ಆಗ ನಮ್ಮ ಯೋಚನೆಗಳು ವಾಸ್ತವವಾಗಿ ಅಂದ್ರೆ ರಿಯಾಲಿಟಿ ಆಗಿ ಅದು ಬಂದ್ಬಿಡುತ್ತೆ ನಮ್ಮ ಲೈಫ್ ಅಲ್ಲಿ. ಈ 3 ಸ್ಟೇಜ್ ಅಲ್ಲಿ ನಾವು ನಮ್ಮ ಆಲೋಚನೆಗಳು ಮ್ಯಾನಿಫೆಸ್ಟ್ ಆಗೋದನ್ನ ನೋಡಬಹುದು. ಪ್ರತಿಯೊಂದು ಯೋಚನೆಗೆ ಒಂದೊಂದು ಫ್ರೀಕ್ವೆನ್ಸಿ ತರಂಗಗಳು ಇರ್ತವೆ. ಅನ್ನೋದು ಹೆಚ್ಚಿನವರಿಗೆ ಮನವರಿಕೆ ಆಗಿರಲ್ಲ. ನಾವು ಯೋಚನೆಗಳನ್ನ ಅಳತೆ ಮಾಡೋಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಒಂದು ವೇಳೆ ನೀವು ಒಂದೇ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಹೊಳೆಯುವ ಆ ಹೊಸ ಕಾರಿನ ಮಾಲೀಕನಾಗುವ ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ರೆ, ನಿಮಗೆ ಅಗತ್ಯವಿರುವ ಆ ಹಣದ ಮಾಲೀಕನಾಗುವ ಕುರಿತು ಕಂಪನಿಯನ್ನ ಈಗ ಒಂದು ಕಂಪನಿ ಕಾರ್ ತಗೋಬೇಕು ಅನ್ನೋದಾದ್ರೂ ಆಗಿರಬಹುದು, ಒಂದು ಕಂಪನಿಗೆ ನಾನು ಓನರ್ ಆಗ್ಬೇಕು ಅನ್ನೋದಾದ್ರೂ ಆಗಿರಬಹುದು, ಒಬ್ಬ ಆದರ್ಶ ಜೀವನ ಸಾಥಿ ಅಂದ್ರೆ ಲೈಫ್ ಪಾರ್ಟ್ನರ್, ನನಗೆ ಅನುಕೂಲವಾಗಿ ಇರುವಂತಹ ಒಬ್ಬ ಲೈಫ್ ಪಾರ್ಟ್ನರ್ ಬೇಕು, ಈ ತರ ನಾವು ಅನ್ಕೊಳ್ತಾ ಇದ್ದಾಗ ಅದು ಏನಾಗುತ್ತೆ, ಒಂದು ವೇಳೆ ನೀವು ಅವುಗಳನ್ನ ನಿಮ್ಮ ಕಲ್ಪನೆಯಲ್ಲೇ ಕಾಣ್ತಾ ಇದ್ರೆ ನೀವು ಸತತವಾಗಿ ಅದೇ ಫ್ರೀಕ್ವೆನ್ಸಿಯಲ್ಲಿ ಅದನ್ನ ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸದಾ ಅದೇ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಆ ಒಂದು ಆಲೋಚನೆಗೆ ಜೀವ ಕೊಡ್ತಾ ಅದಕ್ಕೆ ಶಕ್ತಿಯನ್ನ ಕೊಡ್ತಾ 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 ಹೋಗ್ತೀವಿ. ಒಂದು ಕೆಟ್ಟದ್ರ ಬಗ್ಗೆ ಮಾತಾಡುವಾಗ ದೊಡ್ಡೋರು ಮನೇಲಿದ್ದಾಗ ಬಿಡ್ತು ಅನ್ನೋ ಹಂಗೆಲ್ಲ ಮಾತಾಡಬಾರ್ದು. ಪದೇ ಪದೇ ನೀ ಯಾಕದನ್ನಂತೀಯ, ಒಳ್ಳೇದಾಗುತ್ತೆ ಬಿಡು, ಎಂತಹ
ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಅಂತ ಹಿರಿಯರು ತಿಳಿದಂತಹವರು ಯಾಕಷ್ಟು ಚಿಂತೆ ಮಾಡ್ತೀಯಾ, ಇದೆಲ್ಲ ಶಾಶ್ವತವಾಗಿ ಇರಲ್ಲ, ಒಳ್ಳೆ ಕಾಲ ಬಂದೇ ಬರುತ್ತೆ, ಇಷ್ಟೇ ದಿನ ತಡೆದಿದೀಯಾ, ಅಂಚಲಿದೀವಿ ಅಂತ ಅನ್ಕೋ, ಬೇಗ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಮೊಮ್ಮಕ್ಳಿಗೋ ಅವರು ಹೇಳ್ತಾ ಇರ್ತಾರೆ. ಇದೆ ಮತ್ತು ಲಾ ಆಫ್ ಅಟ್ರಾಕ್ಷನ್ ಮತ್ತು ನಾವಲ್ಲಿ ನೋಡಬಹುದು ಆಲೋಚನೆಗಳು, ಅಂತಹ ಪಾಸಿಟಿವ್ ಥಾಟ್ಸ್, ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ನಾವು ಪಾಸಿಟಿವ್ ಥಾಟ್ಸ್ನೇ ಹಾಕ್ತಾ ಇದ್ದಾಗ ಆ ಒಂದು ಪಾಸಿಟಿವ್ ಥಾಟ್ಗೆ ನಾವು ಜೀವ ತುಂಬ್ತಾ ಇರ್ತೀವಿ, ಶಕ್ತಿ ಕೊಡ್ತಾ ಹೋಗ್ತೀವಿ. ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ತಾ ನೀವು ಅಂತಹ ವಿಷಯವನ್ನ ನಿಮ್ಮಡೆಗೆ ಆಕರ್ಷಿತರಾಗಿ ಮಾಡ್ಕೊಳ್ತೀರಾ. ಪ್ರಬಲ ವಿಚಾರಗಳು ಅಥವಾ ಮಾನಸಿಕ ದೃಷ್ಟಿಕೋನ ಅಯಸ್ಕಾಂತೀಯ ಆಗುತ್ತೆ. ನಿಯಮ ಏನಪ್ಪಾ ಅಂದ್ರೆ ಸಮಾನ ವಿಷಯಗಳನ್ನ ಆಕರ್ಷಿಸುತ್ತವೆ. ಫಲಸ್ವರೂಪವಾಗಿ ಮಾನಸಿಕ ದೃಷ್ಟಿಕೋನ ಯಾವಾಗ್ಲೂ ನಮ್ಮ ಪ್ರಕೃತಿಯ ಅನುರೂಪ ಸ್ಥಿತಿಗಳನ್ನ ಆಕರ್ಷಿಸುತ್ತೆ. ನೋಡಿ, ಒಂದೊಂದು ವಸ್ತುವಿಗೂ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಹೈ ಲೋ ತರ. ಹಂಗಾಗಿ ಆ ಫ್ರೀಕ್ವೆನ್ಸಿಗೆ ನಮ್ಮ ಒಂದು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ತಕ್ಕಂತ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋವರೆಗೂ ಅದು ನಮ್ಮ ಲೈಫ್ ಅಲ್ಲಿ ಬರಲ್ಲ. ಅದು ಬರೋವರೆಗೂ ನಾವೇನ್ ಮಾಡ್ಬೇಕು, ನಂಬಿಕೆ ಇಟ್ಟು ಅದನ್ನ ವಿಜುವಲೈಸೇಷನ್ ಮಾಡ್ಕೊಂಡು ನನ್ನ ಲೈಫ್ ಅಲ್ಲಿ ಅದು ಇದೆ, ಆಲ್ರೆಡಿ ಇದೆ ಅಂತ ಹೇಳಿ ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನ ಸಲ್ಲಿಸ್ತಾ ಈ ಪ್ರಾಕ್ಟೀಸ್ ನ ಅನುಕ್ಷಣವೂ ಮಾಡ್ತಾ ಇದ್ದಾಗ ಒನ್ ಫೈನ್ ಡೇ ಅದು ನಮ್ಮ ಲೈಫ್ ಅಲ್ಲಿ ಬರುತ್ತೆ. ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ಡೆಫಿನೆಟ್ಲಿ ವೆರಿ ನೆಕ್ಸ್ಟ್ ಮೂಮೆಂಟ್ ಅದು ನಮ್ಮ ಲೈಫ್ ಅಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಬ್ರಹ್ಮಾಂಡ ಯಾರಿಗೂ ತಾರತಮ್ಯ ಮಾಡಲ್ಲ, ಅದು ಕೊಡೋಕ್ಕೋಸ್ಕರ ತುದಿ ಕಾಲಲ್ಲೇ ನಿಂತಿರುತ್ತೆ. ಅಬಂಡೆನ್ಸ್, ಸಮೃದ್ಧ ಅನ್ನೋದು ಅಲ್ಲಿ ಇದೆ. ಇಷ್ಟೇ ಕೇಳ್ಬೇಕು, ಅಷ್ಟೇ ಕೇಳ್ಬೇಕು, ನನ್ನ ಯೋಗ್ಯತೆ ಎಷ್ಟು ಅದೇನು ನೋಡೋ ಅವಶ್ಯಕತೆ ಇಲ್ಲ, ನಮ್ಮ ಕೈಯಲ್ಲಿ ಹಣ ಇದೆನಾ ಇಲ್ವಾ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳಿ, ಅದು ಕೊಡೋಕ್ ರೆಡಿ ಇದೆ. ಬಟ್ ಕೇಳುವಂತ ಲ್ಯಾಂಗ್ವೇಜ್ ನಮಗೆ ಗೊತ್ತಿರ್ಬೇಕು, ಇದು ನನಗ್ ಬೇಕು. ಕೇಳುವ ಪದ್ಧತಿನೂ ನಾವು ಅನುಸರಿಸಿದಾಗ ಅದು 100% ನಮ್ಮ ಲೈಫ್ ಅಲ್ಲಿ ಬಂದೇ ಬರುತ್ತೆ. ಇವರು ಕೊಲೆ ಮಾಡಿದ್ದಾರೆ, ಇವರು ಧರ್ಮವನ್ನ ನಡೆಸ್ತಾ ಇಲ್ಲ, ಇವರು ರಿಚ್ ಪರ್ಸನ್, ಇವ್ರು ಪೂರ್ ಪರ್ಸನ್, ಇವರು ಆ ಧರ್ಮದವರು, ಇಂತಹ ಭೇದ ಭಾವ, ಇಂತಹ ತಾರತಮ್ಯವನ್ನ ಮಾಡಿ ನೋಡುವಂತಹದ್ದು ಬ್ರಹ್ಮಾಂಡಕ್ಕೆ ಗೊತ್ತೇ ಇಲ್ಲ. ಅದು ಎಷ್ಟು ಇನ್ನೋಸೆಂಟ್ ಅಂದ್ರೆ ಜಸ್ಟ್ ಕೇಳಿದ್ರೆ ಸಾಕು, ಕೊಡೋದಕ್ ರೆಡಿ ಇದೆ. ಬಟ್ ತಗೊಳ್ಳುವಷ್ಟು ಫ್ರೀಕ್ವೆನ್ಸಿನಲ್ಲಿ ನಾವಿರ್ಬೇಕು ಅನ್ನೋದನ್ನ ಈ ಒಂದು ಸೀಕ್ರೆಟ್ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯೋಚನೆಗಳು ಅಯಸ್ಕಾಂತೀಯ ಆಗಿರ್ತವೆ ಮತ್ತು ಯೋಚನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನೀವು ಯೋಚಿಸುತ್ತಿರುವಾಗ ಅವು ಪ್ರಸಾರಗೊಂಡು ಬ್ರಹ್ಮಾಂಡವನ್ನ ತಲುಪುತ್ತೆ ಮತ್ತು ಅಯಸ್ಕಾಂತದಂತೆ ಸಮಾನ ಫ್ರೀಕ್ವೆನ್ಸಿಯ ವಸ್ತುಗಳನ್ನ, ವಿಷಯಗಳನ್ನ ಆಕರ್ಷಿಸುತ್ತೆ. ಕಳುಹಿಸಲ್ಪಟ್ಟ ಪ್ರತಿಯೊಂದು ಯೋಚನೆ ಮೂಲದ ಕಡೆಗೆ ಮತ್ತೆ ಮರಳುತ್ತದೆ. ಆ ಮೂಲವೇ ನೀವಾಗಿರುತ್ತೀರಿ. ನಮ್ಮ ತಲೆಯಿಂದ ಆಲೋಚನೆ ಬರುತ್ತಾ, ಅದು ಬಂತು ಅಂದ್ರೆ ನಮ್ಮ ತಲೆ ಒಳಗಡೆನೆ ಇರುತ್ತೆ ಅಂತ ಅನ್ಕೋಬೇಡಿ. ನಾವು ಬ್ರಹ್ಮಾಂಡಕ ಆ ಒಂದು ಥಾಟ್ ಹಾಕಿದ್ವಿ ಅಂತಲೇ ಅರ್ಥ. ಹಂಗಾಗಿ ಕರ್ಮ ಸಿದ್ಧಾಂತದಲ್ಲಿ ನಾವು ಮಾಡಿರೋ ಕೆಲಸಕ್ಕೆ ಮಾತ್ರ ಅದು ಕನ್ಸಿಡರ್ ಆಗಲ್ಲ. ಕರ್ಮ ಅಂದ್ರೆ ನಮ್ಮ ಆಲೋಚನೆಯಲ್ಲೂ ಇರುತ್ತೆ. ಒಬ್ರಿಗೆ ಕೇಡಾಗ್ಲಿ ಅನ್ಕೊಂಡ್ರು ಅದು ಕರ್ಮಕ್ಕೆ ಆಡ್ ಆಗ್ಬಿಡುತ್ತೆ ಅನ್ನೋದನ್ನ ನಾವು ತುಂಬಾ ಕ್ಲಾಸಸ್ ಅಲ್ಲಿ ಕೇಳಿದೀವಿ ಅಲ್ವಾ. ಅದೇ ರೀತಿ ನಾವು ಆಲೋಚನೆ ಮಾಡಿದ್ವಿ ಅಂದ್ರೆ ಅದು ಕನ್ಸಿಡರ್ ಆದಂಗೆ ಬ್ರಹ್ಮಾಂಡಕ್ಕೆ. ನಾನು ತುಂಬಾ ರಿಚ್ ಆಗ್ಬೇಕು, ನಾನ್ ತುಂಬಾ ಸಕ್ಸಸ್ ಆಗ್ಬೇಕು, ನಾನ್ ತುಂಬಾ ಶಾಲೆ ಕಾಲೇಜ್ಗೆ ಹೋಗಿ ಧ್ಯಾನ ಪ್ರಚಾರವನ್ನ ಮಾಡಿ ಬರ್ಬೇಕು, ಎಲ್ರು ಬನ್ನಿ ಅಂತ ಕರಿಬೇಕು ಅನ್ನೋ ಹಂಗ ಆಗ್ಬೇಕು. ಈ ತರದ ಆಲೋಚನೆಯನ್ನ ನಾವು ಹಾಕ್ತಾನೆ ಇದ್ವಿ ಅಂತ ಅನ್ಕೊಳ್ಳಿ. ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತವ್ರೆ ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಸ್ಟಾರ್ಟಿಂಗ್ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಎಷ್ಟಿರುತ್ತೆ ಅದಕ್ಕೆ ಮ್ಯಾಚ್ ಆಗೋಂಥವ್ರು ಬರ್ತಾರೆ ನಮ್ಮ ಜೊತೆ. ನೇಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಧ್ಯಾನಿಗಳೇ ಬಂದು ನಮ್ ಕ್ಲಾಸಿಗೆ ಬನ್ನಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಅದೇ ಫ್ರೀಕ್ವೆನ್ಸಿನೇ ನಾವು ಮೇಂಟೈನ್ ಮಾಡ್ತಾ ಇದ್ದಾಗ, ಅದ್ರ ಬಗ್ಗೆ ಗಂಧ ಗಾಳಿ ಇಲ್ಲದೆ ಇರುವಂತ ಶಾಲಾ ಕಾಲೇಜಲ್ಲಿ ನಾವು ಹೋಗಿ ಕೇಳಿದಾಗ ಮಾಡಿದಾಗ ಒನ್ ಫೈನ್ ಡೇ ನಮ್ಮ ಫ್ರೀಕ್ವೆನ್ಸಿ ಎಷ್ಟು ಪವರ್ಫುಲ್ ಆಗಿರುತ್ತಾಗ, ಮೇಡಮ್ ನೀವು ಬನ್ನಿ ನಮ್ ಸ್ಕೂಲ್ಗೆ ಬನ್ನಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ತಾ ಇರೋದು ಫ್ರೀಕ್ವೆನ್ಸಿ ಲೆವೆಲ್ಗೆ. ಮೊದ್ಲಿಗೆ ಅಷ್ಟೇ ಇತ್ತು ನಮ್ಮ ಫ್ರೀಕ್ವೆನ್ಸಿನಲ್ಲಿ ಎನರ್ಜಿ, ಅಷ್ಟೇ ಮಂದಿನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಅದು ಹೆಚ್ಚು ಆದಂಗೂ ತುಂಬಾ ಜನರನ್ನ ಮ್ಯಾಚ್ ಆಗುವಂತವ್ರನ್ನ
ಲೆವೆಲ್ ಹೆಚ್ಚಿಗೆ ಆದಂಗೂ ಆ ತರ ನಾವು ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಬ್ರಹ್ಮಾಂಡಕ್ಕೆ ತಲುಪಬೇಕು, ಅದು ಎಷ್ಟು ದೂರ ಹೋಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಥಾಟ್ ಅಲ್ಲಿರುವಂತಹ ಎಷ್ಟು ಪವರ್ಫುಲ್ ಥಾಟ್ ಆಗ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ಪವರ್ಫುಲ್ ಆಗಿರ್ಬೇಕು ಅನ್ನೋದು ನಮ್ಮ ಧ್ಯಾನ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಧ್ಯಾನ ಶಕ್ತಿ ನಾವ್ ಎಷ್ಟು ತಾಸು ಧ್ಯಾನ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ಧ್ಯಾನಿಗಳಿಗೆ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾಕೆಂದ್ರೆ ಫ್ರೀಕ್ವೆನ್ಸಿ ಹೈ ಇರುತ್ತೆ ಅವರಲ್ಲಿ. ಈ ಕುರಿತು ಹೀಗೆ ಯೋಚನೆ ಮಾಡಿ, ಯಾವುದೇ ಟಿವಿ ಸ್ಟೇಷನ್ ಒಂದು ಫ್ರೀಕ್ವೆನ್ಸಿಯಲ್ಲಿ ಪ್ರಸಾರ ಮಾಡ್ತಾ ಇರುತ್ತೆ ಎಂಬುದು ನಿಮಗೆ ಗೊತ್ತಿದೆ. ಅದು ನಿಮ್ಮ ಟಿವಿಯಲ್ಲಿ ಚಿತ್ರಗಳಾಗಿ ಬದಲಾಗುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಮಲ್ಲಿ ಅನೇಕರಿಗೆ ಇದು ಹೆಂಗೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಪ್ರತಿ ಚಾನೆಲ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ ಮತ್ತು ನಾವು ಆ ಫ್ರೀಕ್ವೆನ್ಸಿಯಲ್ಲಿ ಚಾನೆಲ್ ಸೆಟ್ ಮಾಡಿದಾಗ ನಮ್ಮ ಟಿವಿಯಲ್ಲಿ ಚಿತ್ರಗಳು ಮೂಡಿ ಬರುತ್ತೆ. ನಾವು ಚಾನೆಲ್ ನಲ್ಲಿ ಫ್ರೀಕ್ವೆನ್ಸಿ ಆಯ್ದುಕೊಂಡಾಗ ನಮಗೆ ಆ ಚಾನೆಲ್ ನಲ್ಲಿ ಪ್ರಸಾರವಾಗುವ ಚಿತ್ರ ಸಿಗುತ್ತೆ. ನಮ್ಮ ಟಿವಿಯಲ್ಲಿ ಬೇರೆ ಕಾರ್ಯಕ್ರಮ ನೋಡ್ಬೇಕಂದಾಗ ನಾವೇನ್ ಮಾಡ್ತೀವಿ, ಚಾನೆಲ್ ನ ಚೇಂಜ್ ಮಾಡ್ತೀವಿ. ಅಷ್ಟೇ ಅಲ್ಲ, ಅದನ್ನ ಹೊಸ ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿರ್ತೀವಿ ಆಲ್ರೆಡಿ. ನೀವು ಒಂದು ಮಾನವ ಟ್ರಾನ್ಸ್ಮಿಷನ್ ಟವರ್ ಇದ್ದ ಹಾಗೆ ಕೆಲಸ ಮಾಡ್ತಾ ಇರ್ತೀರಾ. ಭೂಮಿಯ ಮೇಲಿರುವ ಯಾವುದೇ ಟೆಲಿವಿಷನ್ ಟವರ್ಗಿಂತ ಅತ್ಯಂತ ಶಕ್ತಿಶಾಲಿ ಟವರ್ ನೀವು ಆಗಿದ್ದೀರಾ. ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಟವರ್ ಆಗಿರ ನೀವೀಗ. ನಿಮ್ಮ ಟ್ರಾನ್ಸ್ಮಿಷನ್ ನಿಮ್ಮ ಜೀವನದ ಹಾಗೂ ಅದು ಜಗತ್ತನ್ನ ನಿರ್ಮಿಸುತ್ತೆ. ನಿಮ್ಮಿಂದ ಪ್ರಸಾರವಾದ ಫ್ರೀಕ್ವೆನ್ಸಿ ನಗರಗಳಲ್ಲಿ, ದೇಶಗಳಲ್ಲಿ, ಸಮಸ್ತ ವಿಶ್ವದ ಗಡಿಗಳನ್ನ ತಲುಪಿರುತ್ತದೆ. ಅದು ಪೂರ್ತಿ ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ ಮತ್ತು ಆ ಫ್ರೀಕ್ವೆನ್ಸಿಯಲ್ಲಿ ನೀವು ನಿಮ್ಮದೇ ಯೋಚನೆಗಳನ್ನ ಪ್ರಸಾರ ಮಾಡ್ತಾ ಇರ್ತೀರಾ. ಈಗ ನಾವ್ ಈ ಮನೇಲಿದ್ದೀವಿ, ಈ ಮನೆಗ್ ಮಾತ್ರ ಸಂಬಂಧಪಟ್ಟವ್ರ ಬಗ್ಗೆ ಮಾತಾಡ್ಬೋದು, ಅದು ಅವ್ರಿಗೆ ಮಾತ್ರ ಸಿಗುತ್ತೆ, ಈ ತರ ನಾವ್ ಅನ್ಕೋತೀವಿ. ಹಂಗಲ್ಲ. ಈ ಒಂದು ಭೂಮಿಯ ಈ ಎಂಡ್ ಅಲ್ಲಿ ನಾವಿದ್ಕೊಂಡು ಅಮೆರಿಕಾದಲ್ಲಿರುವಂತಹ ಪರ್ಸನ್ಸ್ ನ ನಾವು ನೆನೆಸ್ಕೊಂಡಾಗ ಅವರಿಗೆ ಬಿಕ್ಲಿಕ್ಕೆ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಅಥವಾ ಅವರೇ ನಮಗ್ ಕಾಲ್ ಮಾಡ್ಬಿಡ್ಬೋದು ಟೆಲಿಪತಿ ಮೂಲಕ. ಈ ತರ ನಾವು ಕನೆಕ್ಟ್ ಆಗಬಹುದು. ನಮ್ಮ ಫ್ರೀಕ್ವೆನ್ಸಿ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಟಿವಿ ಚಾನೆಲ್ ಕಿಂತ, ಮೊಬೈಲ್ ಇದ್ರಕ್ಕಿಂತಾನು ನಮ್ಮ ಥಾಟ್ ಅಂತ ನಾವು ಏನ್ ಥಾಟ್ ಹಾಕ್ತಿವಲ್ಲ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅವ್ರು ಎಷ್ಟೇ ದೂರ ಇದ್ರು ನಾವು ಬೈಕೊಂಡ್ವಿ ಅಂದ್ರೆ ಅವ್ರಿಗೆ ಕೆಮ್ಮ ಬರುತ್ತೆ, ಉಸಿರು ಹಿಡ್ದಂಗಾಗಿ ಕೆಮ್ತಾರೆ ಸಡನ್ ಆಗಿ. ಯಾರು ಬೈಕೊಂಡ್ರೋ ಏನೋ ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ ಅಲ್ವಾ. ಇದೇ ವರ್ಕ್ ಆಗೋದಲ್ಲಿ ನಮ್ಮ ಫ್ರೀಕ್ವೆನ್ಸಿ ಅವ್ರಿಗೆ ಆ ರೀತಿ ಟಚ್ ಆದಾಗ ಅವ್ರಿಗೆ ಆ ತರ ಆಗ್ತಿರುತ್ತೆ. ಅವ್ರನ್ನ ಅಟ್ರಾಕ್ಟ್ ಮಾಡೋದಾಗಿರ್ಬಹುದು, ಅವ್ರು ನಮಗ್ ಫೋನ್ ಕಾಲ್ ಮಾಡಿ ಮಾತಾಡ್ಸೋ ಹಂಗ ಆಗೋದಾಗಿರ್ಬಹುದು, ಬಿಕ್ಲಿಕ್ಕೆ ಬರೋದಾಗಿರ್ಬಹುದು, ಕೆಮ್ಮ ಬರೋದಾಗಿರ್ಬಹುದು. ಇದೆಲ್ಲ ಈ ಒಂದು ಫ್ರೀಕ್ವೆನ್ಸಿಯ ಮೂಲಕ ನಡೀತಾ ಇರುತ್ತೆ ಕನೆಕ್ಷನ್ಸ್. ಒಂದು ವೇಳೆ ನಿಮ್ಮ ಬದುಕಿನ ಯಾವುದೊಂದು ವಿಷಯವನ್ನ ಬದಲಿಸ್ಬೇಕು ಅಂತ ಇದ್ದಾಗ ನಿಮ್ಮ ಯೋಚನೆಯನ್ನ ಬದಲಾಯಿಸಿ. ಅಂದ್ರೆ ಚಾನೆಲ್ ಮತ್ತು ಫ್ರೀಕ್ವೆನ್ಸಿಯನ್ನ ಬದಲಾಯಿಸ್ಬೇಕು. ನಮ್ಮ ಲೈಫ್ ಅಲ್ಲಿ ಇದು ನನ್ ನಡೀತಾ ಇರೋದು ನಂಗೆ ಇಷ್ಟ ಇಲ್ಲ, ಬೇರೆದ ಆಗ್ಬೇಕು ಅಂದಾಗ ನಮ್ಮ ಯೋಚನೆಯನ್ನ ಬದಲಿಸ್ಬೇಕು ಹೊರತುನು ಹೊರಗಡೆ ಪ್ರಪಂಚದಿಂದ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ. ನನ್ನ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಯಾರು ನನ್ನ ಕ್ಲೋಸ್ ಇಲ್ಲ, ಪ್ರೀತಿಸೋರು ಯಾರು ಇಲ್ಲ ಅಂತ ಅನ್ಕೊಳ್ಳಿ. ಇಂತ್ ಗಂಡ ಪ್ರೀತಿಸ್ಬೇಕು, ಅತ್ತೆ ಪ್ರೀತಿಸ್ಬೇಕು, ಅಮ್ಮ ಪ್ರೀತಿಸ್ಬೇಕು, ಮಕ್ಳು ಪ್ರೀತಿಸ್ಬೇಕು ಅಂತ ಹೊರಗಡೆ ಪ್ರಪಂಚದಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಮ್ಮ ಅಂತರ್ ಪ್ರಪಂಚವನ್ನ ನಾವು ಬದಲಾಯಿಸ್ಕೋಬೇಕು. ಇಷ್ಟು ದಿನ ಸಹಿಸ್ಕೊಂಡಂತ ಹೈಟ್ರೆಡ್ನೆಸ್ ಇಂದ ನಾವು ಮತ್ತಷ್ಟು ಹೈಟ್ರೆಡ್ನೆಸ್ನೇ ಕೊಡ್ತಾ ಇರ್ತೀವಿ. ಅದನ್ನ ಬಿಟ್ಟು ಪ್ರತಿಯೊಬ್ಬರ ಮೇಲೂನು ನಾವು ಪ್ರೀತಿಯಿಂದನೇ ನಾವು ಮಾತಾಡ್ಸೋದು ಇರೋದು. ಅದೇ ಫ್ರೀಕ್ವೆನ್ಸಿಯಲ್ಲಿನೇ ಇದ್ದಾಗ ಸೇಮ್ ಫ್ರೀಕ್ವೆನ್ಸಿ ಇರೋರ್ನೇ ನಾವು ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಅವರಿಂದ ಬರುವ ತರಂಗಗಳು ಕೂಡ ಬದಲಾಗ್ತವೆ. ಮಾನಸಿಕ ಶಕ್ತಿಯಿಂದ ಉಂಟಾಗುವ ಕಂಪನ ಬ್ರಹ್ಮಾಂಡದಲ್ಲಿ ಅತ್ಯಂತ ಸರ್ವಶ್ರೇಷ್ಠವೂ ಶಕ್ತಿಶಾಲಿಯೂ ಆಗಿರುತ್ತದೆ. ಈ ಒಂದು ಪಾಯಿಂಟಿಗೆ ಬಂದಾಗ ನಾ ಒಂದು ವಿಷಯ ಹೇಳ್ತೀನಿ. ಈ ಭೂಮಿ ಅನ್ನುವಂಥದ್ದು ಒಂದು ಆಲೋಚನಾ ಶಕ್ತಿಯಿಂದ ನಿರ್ಮಾಣ ಆಗಿದೆ. ಹೈಯರ್ ಕಾನ್ಶಿಯಸ್ನೆಸ್ ಅಂತ ನಾವೇನ್ ಹೇಳ್ತೀವೋ,
ಪರಮಾತ್ಮ ಅಂತ ಏನ್ ಹೇಳ್ತೀವೋ ಆತನ ಒಂದು ಯೋಚನೆಯಿಂದ ಭೂಮಿ ರೆಡಿ ಆಗಿದೆ. ಅವನಿಗೆ ಒಂದು ಥಾಟ್ ಬರುತ್ತೆ, ಈ ತರ ರೌಂಡ್ ಆದಂತ ಒಂದು ಗ್ರಹ ನಿರ್ಮಾಣ ಆಗ್ಬೇಕು, ಈ ತರ ಮನುಷ್ಯರು ಇರ್ಬೇಕು, ಇಲ್ಲಿ ಈ ತರ ಎಲ್ಲ ಇರ್ಬೇಕು ಅಂತ ಅವನ್ ಹೇಗೆ ಒಂದು ಆ ಮಾನಸಿಕವಾಗಿ ಅಂದ್ಕೊಳ್ತಾನೋ, ಆ ಒಂದು ಪವರ್ಫುಲ್ ಥಾಟ್ ಇಂದ ಈ ಭೂಮಿ ಈ ರೀತಿಯಾಗಿ ನಿರ್ಮಾಣ ಆಗಿದೆ. ಹಂಗಾಗಿ ಭೂಮಿ ಮೇಲೆ ನಡೆಯೋದೆಲ್ಲ ಆಲೋಚನಾ ಶಕ್ತಿ ಇಂದ ತುಂಬಾ ಪವರ್ಫುಲ್ ಆಗಿ ಅದು ನಡೆಯುತ್ತೆ. ಫಿಸಿಕಲ್ ಆಗಿ ಮಾಡೋದಕ್ಕಿಂತ ಆಲೋಚನೆ ಹಾಕಿ ಏನು ಮಾಡ್ತೀವಲ್ಲ ಅದು ತುಂಬಾ ಫಾಸ್ಟ್ ಆಗಿ ಆಗತ್ತೆ. ಮಾನಸಿಕ ಶಕ್ತಿಯಿಂದ ಉಂಟಾಗುವ ಪ್ರಕಂಪನ ಬ್ರಹ್ಮಾಂಡದಲ್ಲಿ ಅತ್ಯಂತ ಸರ್ವಶ್ರೇಷ್ಠವು ಶಕ್ತಿಶಾಲಿಯೂ ಆಗಿರುತ್ತೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ನ ಹೇಳ್ಬೇಕಂದ್ರೆ, ನಾವು ದೇವ್ರ ಪೂಜೆನ ಹೂವಿಟ್ಟು ತುಂಬಾ ಜನರನ್ನ ಕರೆದು ಪೂಜಾ ಸಾಮಗ್ರಿಯನ್ನೆಲ್ಲಾ ಶ್ರೇಷ್ಠವಾದಂತಹದ್ದು ಬೆಳ್ಳಿ ಬಂಗಾರದವೆಲ್ಲ ತಂದಿಟ್ಟು ಮಾಡ್ತೀವಿ. ಅದಕ್ಕಿಂತ ಶ್ರೇಷ್ಠವಾದದ್ದು ಮಾನಸಿಕ ಪೂಜೆ. ಭವಾನಿ ಭಾವನಾ ಗಮ್ಯ ಅಂತ ಹೇಳ್ತಾರೆ. ಮಾನಸಿಕವಾಗಿ ತಾಯಿಯನ್ನ ನಿನ್ಗೆ ಈ ತರ ನಿಜವಾಗ್ಲೂ ಹಾಕ್ತಾ ಇಲ್ಲ, ನಾನು ಈ ತರ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಂಡು ನಿನ್ನ ಇಷ್ಟು ಎತ್ತರವಾದ ಬಂಗಾರದ ಪೀಠದ ಮೇಲೆ ಕೂರಿಸ್ತಾ ಇದ್ದೀನಿ ಅಮ್ಮ, ಈ ತರ ಹೂವನ್ನ ನಿನ್ಗೆ ಏರಿಸ್ತಾ ಇದ್ದೀನಿ ಅಂತ ಭಾವನಾತ್ಮಕವಾಗಿ ನಾವು ಆ ತರ ಅಂದ್ಕೊಂಡಾಗ ತಾಯಿ ಈ ಫಿಸಿಕಲ್ ಪೂಜೆಗಿಂತ ಆ ಒಂದು ಮಾನಸಿಕ ಪೂಜೆನೇ ಬೇಗ ಆಕೆ ಅಕ್ಸೆಪ್ಟ್ ಮಾಡ್ಕೋತಾಳೆ. ಅದು ತುಂಬಾ ಶ್ರೇಷ್ಠವಾದದ್ದು ಅನ್ನೋದನ್ನ ನಾವು ಕೇಳಿರ್ತೀವಿ ಅಲ್ವಾ. ಸೇಮ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮಾನಸಿಕ ಫ್ರೀಕ್ವೆನ್ಸಿ ಅಷ್ಟೊಂದು ಪ್ರಕಂಪನವನ್ನ ಬ್ರಹ್ಮಾಂಡದಲ್ಲಿ ಉಂಟು ಮಾಡುತ್ತೆ, ಅದಕ್ಕೆ ಅಷ್ಟೊಂದು ಪವರ್ ಇದೆ. ಒಂದು ವೇಳೆ ನೀವು ಸಮೃದ್ಧ ಜೀವನವನ್ನ ಜೀವಿಸುವ ಕಲ್ಪನೆ ಮಾಡಿದ್ರೆ ನೀವು ಅದನ್ನ ಆಕರ್ಷಣೆ ಮಾಡ್ಕೋತೀರಾ. ಈ ಸಿದ್ಧಾಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಂದು ಸಲ ಕೆಲಸ ಮಾಡುತ್ತೆ. ಯಾವಾಗ ನೀವು ನಿಮ್ಮ ಸಮೃದ್ಧ ಜೀವನದ ಕಲ್ಪನೆ ಮಾಡ್ಕೋತೀರೋ ಆವಾಗ ನೀವು ಆಕರ್ಷಣೆಯ ನಿಯಮಾನುಸಾರ ಸಶಕ್ತ ಮತ್ತು ಸಚೇತನ ರೂಪದಿಂದ ನಿಮ್ಮ ಬದುಕಿನ ನಿರ್ಮಾಣವನ್ನ ನೀವು ಮಾಡ್ಕೊಳ್ತೀರಾ. ಈ ಕೆಲಸ ಅಷ್ಟೊಂದು ಸುಲಭ ಸಾಧ್ಯ ಇದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕನಸಿನ ಜೀವನವನ್ನ ಯಾಕಾಗಿ ಜೀವಿಸಲು ಸಾಧ್ಯ ಆಗ್ತಾ ಇಲ್ಲ ಎಂಬ ಸ್ಪಷ್ಟ ಪ್ರಶ್ನೆ ಒಂದು ಏಳುತ್ತೆ. ಯಾಕೆ ಆಗ್ತಾ ಇಲ್ಲ? ಸುಮ್ನೆ ಒಂದ್ ಅನ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತಾರೆ. ಯಾಕೆ ಎಲ್ರು ಅನ್ಕೋತೀವಿ ಅಲ್ವಾ, ನಾವ್ಯಾಕೆ ಕಷ್ಟನ ಅಟ್ರಾಕ್ಟ್ ಮಾಡ್ಕೊಳ್ತೀವಿ? ನನ್ಗೂ ಬಂಗ್ಲೆ ಇರ್ಬೇಕಾಗಿತ್ತಲ್ಲ, ಬೇರೆಯವ್ರದನ್ನ ನೋಡಿ ಅನ್ಕೋತೀವಿ ತುಂಬಾ ಜನ. ಇಲ್ಲಿದೆ ಸಮಸ್ಯೆ, ಇಲ್ಲೊಂದು ಸಮಸ್ಯೆ ಇದೆ. ಯಾವುದು ಬೇಡವಾಗಿದೆಯೋ ಆ ಕುರಿತೇ ಹೆಚ್ಚಿನ ಜನ ಯೋಚಿಸ್ತಾರೆ. ಅಷ್ಟೇ ಅಲ್ಲ, ಆ ವಿಷಯ ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ. ಯಾಕಂತ ಅಚ್ಚರಿ ಪಡ್ತಾರೆ. ತುಂಬಾ ಪ್ರಾಬ್ಲಮ್ಸ್ ಇದೆ. ಸರಳವಾಗಿ ದುಡ್ಡು ಕೊಡಲ್ಲ, ಸಿಗದೇ ಇಲ್ಲ. ಎಷ್ಟು ಕಷ್ಟಪಟ್ರು ತುಂಬಾ ಕಷ್ಟಪಟ್ಟು ಸ್ವಲ್ಪ ದುಡ್ಡು ಸಿಗತ್ತೆ, ಅದ್ರಲ್ಲಿ ಜೀವನ ನಡೆಸೋದು ಕಷ್ಟ. ಬರೀ ಇದೆ ಹೆಂಗಪ್ಪ ಮಕ್ಳನ್ನ ಓದ್ಸೋದು. ಈಗ ಬರ್ತಾರೆ ಮಕ್ಳಿಗೆ ದುಡ್ಡು ಕೊಡ್ಬೇಕು, ನಾನು ಕ್ಲಾಸಿಂದ ಫೀಸ್ ಅಂತ ಕೇಳ್ದಿರ್ತಾರೆ ಸ್ಕೂಲಲ್ಲಿ, ಹೆಂಗಪ್ಪ ಮಾಡ್ಲಿ, ಇದೇ ಯೋಚನೆನೇ ಮಾಡುದು. ಮತ್ತೆ ಅದೇ ಕಷ್ಟನೇ ನಮ್ಮ ಲೈಫಲ್ಲಿ ಅಂಥವನ್ನೇ ನಾವು ಅಟ್ರಾಕ್ಟ್ ಮಾಡ್ಕೋತೀವಿ. ಮತ್ತಷ್ಟು ಕಷ್ಟ. ಅದನ್ನ ಬಿಟ್ಟು ನನ್ನ ಹತ್ರ ತುಂಬಾ ದುಡ್ಡಿದೆ, ಮಕ್ಕಳಿಗೆ ಯಾವಾಗ ಫೀಸ್ ಕಟ್ಬೇಕಂತಿರುತ್ತೋ ಆಗ ತಾನಾಗಿನೇ ಬ್ರಹ್ಮಾಂಡದಿಂದ ಬೇಕಾದಷ್ಟು ಹಣ ನನ್ನ ಲೈಫಲ್ಲಿ ಬರುತ್ತೆ, ನನ್ನ ಲೈಫಲ್ಲಿ ಯಾವುದೇ ಕೊರತೆ ಇಲ್ಲ, ಈ ತರ ಅನ್ಕೋಬೇಕು ಹೊರತುನು ಇರೋ ಕಷ್ಟಗಳನ್ನೇ ನೆನೆಸಿ ದುಃಖವನ್ನ ನಾವು ಪಡಬಾರ್ದು. ಇದನ್ನೇ ಆಕರ್ಷಣಾ ನಿಯಮ ಹೇಳುತ್ತೆ. ನಾವೇನ್ ಅಟ್ರಾಕ್ಟ್ ಮಾಡ್ಬೇಕು? ಸಮೃದ್ಧಿ, ಕಂಫರ್ಟ್, ನೆಮ್ಮದಿ. ಇದನ್ನ ಅಟ್ರಾಕ್ಟ್ ಮಾಡ್ಕೋಬೇಕಂದಾಗ ನಾ ಹಾಗಿದ್ದೀನಿ ಅಂತಾನೆ ನಾವ್ ಅನ್ಕೋಬೇಕು ಹೊರತುನು ನಮ್ಮ ಲೈಫಲ್ಲಿ ಏನು ಕೊರತೆ ಇದೆ ಅಲ್ವಾ ಅದನ್ನ ನೋಡ್ಬಾರ್ದು. ಆಲ್ರೆಡಿ ಇದೆ, ನನ್ಗೆ ಸಾಕಷ್ಟು ಕೊಡ್ತಾ ಇದ್ದಾನೆ ಪರಮಾತ್ಮ, ಬರ್ತಾ ಇದೆ, ಈ ತರನೇ ಅಂದ್ಕೊಂಡು ಜೀವಿಸ್ಬೇಕು. ಇದೇ ನಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಸುಖದ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಇರ್ಬೇಕು, ಯಾವುದೇ ಕಾರಣಕ್ಕೂ ಡೌಟ್ ಪಟ್ಕೊಂಡು ಇರಬಾರ್ದು. ಅಷ್ಟು ನಂಬಿಕೆ ಇಟ್ಟು ನನ್ನ ಲೈಫಲ್ಲಿ ಬರುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಅವರೆಲ್ಲ ದುಃಖ ಪಡ್ತಾ ಇದ್ದಾರೆ. ತಮಗೆ ಬೇಕಾಗಿರುವ ವಿಷಯದ ಕುರಿತು ಆಲೋಚಿಸೋದಕ್ಕಿಂತ ತಮಗೆ ಬೇಡವಾದ ವಿಷಯದ ಕುರಿತೇ ಹೆಚ್ಚು ಆಲೋಚಿಸ್ತಾರೆ. ನನ್ಗೆ ಹರಿದಿರೋ ಬಟ್ಟೆ ಹಾಕೊಳ್ಳೋದು ಇಷ್ಟ ಇಲ್ಲಪ್ಪ, ಹಳೆ ಬಟ್ಟೆನೇ ಹಾಕೊಳ್ಳೋದು ಇಷ್ಟ ಇಲ್ಲಪ್ಪ ಅಂದ್ಕೊಳ್ತಾರೆ. ಆಸೆ ಏನಿರುತ್ತೆ? ಹೊಸ ಬಟ್ಟೆ ಹಾಕೋಬೇಕು, ಲಕ್ಸರಿ ಲೈಫ್ ನ ಅನ್ನೋದಿರುತ್ತೆ. ಆದ್ರೆ ಅವ್ರ ಏನ್ ಅಂದ್ಕೋತಾರೆ?
ಹಳೇದ್ ಬೇಡ. ಬ್ರಹ್ಮಾಂಡಕ್ಕೆ ಅದೇನಂತ ಕೇಳಿಸುತ್ತೆ ಅಂದ್ರೆ ಬೇಕು ಅಂತ ಇದ್ದೀನಿ ಅಂತ ಅಂದ್ಕೊಳ್ಳುತ್ತೆ ಬ್ರಹ್ಮಾಂಡ. ಅದು ತುಂಬಾ ಇನ್ನೋಸೆಂಟ್ ಅಂತ ನಾನು ಮೊದ್ಲೇ ಹೇಳ್ದೆ. ಈಗ ಚಿಕ್ಕ ಮಕ್ಳು ಇನ್ನೋಸೆಂಟ್ ಅಂದ ತಕ್ಷಣ ಚಿಕ್ಕ ಮಗು ತರಾನೇ. ಮಕ್ಳಿಗೆ ನೀನು ಮುರಿಬೇಡ ಅಂತ ಹೇಳ್ತೀವಿ ಅಲ್ವಾ, ಆ ಮಕ್ಳು ಏನ್ ಮಾಡ್ತವೆ, ಮುರಿದೇ ಬಿಡ್ತವೆ. ನೋಡು ನೀ ಚೆನ್ನಾಗ್ ಇಟ್ಕೋ ಅಂದಾಗ ಹೌದಾ ಅಂತ ಚೆನ್ನಾಗ್ ಇಟ್ಕೋತಾವೆ ಅಷ್ಟೇ. ನನ್ಗೆ ಚೆನ್ನಾಗಿರೋದು ಬೇಕು, ನನ್ಗೆ ಒಳ್ಳೆ ಬಟ್ಟೆ ಬೇಕು, ನನ್ಗೆ ಹೊಸ ಬಟ್ಟೆ ಬೇಕು, ಈ ತರ ಕೇಳಿದಾಗ ಹೊಸ ಬಟ್ಟೆ ಬೇಕಾ ಒಳ್ಳೆ ಬಟ್ಟೆ ಬೇಕಾ ಅಂತಾನೆ ಕೇಳಿಸುತ್ತೇವೆ ಯೂನಿವರ್ಸ್ಗೆ. ನಮ್ಗೆ ಹಳೆ ಬಟ್ಟೆ ಬೇಡ, ಮಂಕಿ ಹಿಡಿದಿರೋ ಬಟ್ಟೆ ಬೇಡ, ಹರಿದಿರೋ ಬಟ್ಟೆ ಬೇಡ, ಇದು ಬೇಡ ಅನ್ನೋದು ಕೇಳಿಸದೇ ಇಲ್ಲ. ಹಳೆ ಬಟ್ಟೆನ ತಗೋ, ಹೊಸ ಬಟ್ಟೆನ ತಗೋ, ಹರಿದಿರೋ ಬಟ್ಟೆನ ತಗೋ 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 ಅಂತ ಯೂನಿವರ್ಸ್ ನಮ್ಗೆ ಅದನ್ನೇ ಕೊಡ್ತಿರತ್ತೆ. ನಾನು ಅವಾಗ್ಲೇ ಹೇಳ್ದೆ, ಅದನ್ನ ನಮಗೇನ್ ಬೇಕು ಆ ಒಂದು ಕೇಳುವಂತಹ ಲ್ಯಾಂಗ್ವೇಜ್ ನಮಗ್ ಗೊತ್ತಿರ್ಬೇಕು, ನಮಗ್ ಬೇಕಿರೋದನ್ನ ಪಡ್ಕೊಳ್ಳುವಂತ ಲ್ಯಾಂಗ್ವೇಜ್ ನಮಗ್ ಗೊತ್ತಿರ್ಬೇಕು ಅಂತ ಹೇಳ್ದೆ ಮೊದ್ಲೇ ನಾನು. ಆ ಲ್ಯಾಂಗ್ವೇಜ್ ಇದೇನೆ. ನನ್ಗೆ ಇಂಥದ್ ಬೇಕು ಅಂತಾನೇ ನಾವು ಕೇಳ್ಬೇಕು ಹೊರತು ನನ್ಗೆ ಇಂಥದ್ ಬೇಡ ಅನ್ನೋದು ಇರಬಾರ್ದು. ಇದು ತುಂಬಾ ಟ್ರಿಕ್ಕಿ ಆಗಿರುವಂತ ಮ್ಯಾಟ್ರ್ ಆಗಿದೆ. ನಮಗ್ ಗೊತ್ತಿಲ್ದಲೇನೆ ನಾವ್ ಆತರ ಕೇಳಿದ್ರು ಕೂಡ ನಾವ್ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ದೇವ್ರ ಮನೆಗ್ ಹೋಗಿ, ದೇವಸ್ಥಾನಕ್ ಹೋಗಿ ನಾವೇನ್ ಕೇಳಿದ್ರು ಅದೇ, ಮನೇಲಿ ಕುತ್ಕೊಂಡು ಆ ಒಂದು ಥಾಟ್ ಹಾಕಿದ್ರು ಅದೇ ಪ್ರಾಬ್ಲಮ್ ಎಲ್ಲ ಕಡೆಗೂ. ಪರಮಾತ್ಮನಲ್ಲೂ ದೇವ್ರ ಹತ್ರ ಕೂಡ ನಾವ್ ಇದೇ ತರನೇ ಕೇಳ್ಬೇಕು. ದೇವ್ರ ನಂಗೆ ಇಂಥದ್ ಬೇಡಪ್ಪ ಅಂತ ಕೇಳ್ಬಾರ್ದು, ದೇವ್ರ ನಂಗೆ ಇಂಥದ್ ಬೇಕಪ್ಪ ಅಂತಾನೆ ಕೇಳ್ಬೇಕು. ಇದೇ ಲಾ ಆಫ್ ಅಟ್ರಾಕ್ಷನ್. ಒಂದೇ ನಿಯಮ, ವಿಶ್ವ ಒಂದೇ ಎನರ್ಜಿ, ಎಲ್ಲ ಒಂದೇನೆ, ಕೇಳುವಂತ ರೀತಿನೂ ಒಂದೇನೆ ಇರುತ್ತೆ. ನಾವ್ ಹಂಗೇನೆ ಕೇಳ್ಬೇಕು. ಇಷ್ಟು ಸತಿ ಆ ಕ್ಷೇತ್ರಕ್ಕೆ ಹೋಗಿದ್ದೀನಿ, ತುಂಬಾ ಪವರ್ಫುಲ್ ದೇವ್ರು ಅಂತಾರೆ. ನಾ ಅಷ್ಟು ಸತಿ ಹೇಳಿದ್ರು ಯಾಕೆ ನನಗ್ ಸಿಗ್ತಾ ಇಲ್ಲ ಅಂದ್ರೆ ನಾನ್ ಕೇಳ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಕರ್ಷಣೆಯ ನಿಯಮದ ವಿಶೇಷತೆ ಅಂದ್ರೆ ಅದು ಬಹಳ ವಿಧೇಯ. ನಮಗೆ ಬೇಕಾದ ವಿಷಯಗಳ ಬಗೆಗೆ ಯೋಚನೆ ಮಾಡಿದಾಗ ಮತ್ತು ನಿಮ್ಮೆಲ್ಲಾ ಗಮನವನ್ನ ಅದರ ಸುತ್ತ ಕೇಂದ್ರೀಕರಿಸಿದಾಗ ಆಕರ್ಷಣೆಯ ನಿಯಮ ಪ್ರತಿ ಸಲ ನಿಮಗೆ ಬೇಕಾದ್ದನ್ನ ನಿಖರವಾಗಿ ಕೊಡುತ್ತೆ. ನಿಮಗೆ ಬೇಡವಾದ ವಿಷಯಗಳ ಬಗೆಗೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿದಾಗ ಅದೇನು ಹೇಳುತ್ತೆ, ವಿಳಂಬ ನನಗೆ ಹೇಳಿಸಿದ್ದಲ್ಲ, ವಿಳಂಬ ನನಗೆ ಹೇಳಿಸಿದ್ದಲ್ಲ. ಆಕರ್ಷಣೆಯ ನಿಯಮ ನಿಮಗೆ ಬೇಡವಾದದನ್ನ ಕೇಳುವುದಿಲ್ಲ. ನಿಮ್ಮ ಯೋಚನೆಯ ವಿಷಯವನ್ನ ಅದು ಆಧರಿಸಿರುತ್ತೆ ಮತ್ತು ಅದೇ ಪುನಃ ಪುನಃ ಬೆಳಕಿಗೆ ಬರುತ್ತೆ, ಮತ್ತೆ ಪುನಃ ಪುನಃ ತರುತ್ತೆ. ಬೇಕೋ ಬೇಡವೋ ಎನ್ನುವುದನ್ನ ಕುರಿತು ಆಕರ್ಷಣಾ ನಿಯಮಕ್ಕೆ ತಾರತಮ್ಯ ಇಲ್ಲ. ನೀವೊಂದು ವಿಷಯದ ಬಗೆಗೆ ಕೇಂದ್ರೀಕರಿಸಿದ ಮಾತ್ರಕ್ಕೆ ಅದು ಏನೇ ಆಗಿದ್ರೂ ಕೂಡ ನೀವು ನಿಜಕ್ಕೂ ಆ ವಿಷಯವನ್ನ ಅಸ್ತಿತ್ವಕ್ಕೆ ಕರೆ ತರ್ತೀರಂತಾನೆ ಭಾವಿಸಿ. ಅದು ವಿಷಯ ಏನೇ ಆಗಿರಬಹುದು, ಒಂದು ಭೌತಿಕ ವಿಷಯದ ಕುರಿತೇ ಆಗಿರಬಹುದು ಅಥವಾ ಒಂದು ಭಾವನೆಯ ಕುರಿತೇ ಆಗಿರಬಹುದು. ಇನ್ಸಲ್ಟಿಂಗ್ ಫೀಲ್ ಆಗಿದ್ದನ್ನ ಪದೇ ಪದೇ ಅಂದ್ಕೊಂಡು ನೊಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಅನ್ಕೊಳ್ಳಿ, ನಾವ್ ಎಲ್ಲೇ ಹೋದ್ರೂನು ಸಮಾನವಾದ ಭಾವನೆಯನ್ನೇ ಹೊತ್ತು ತರ್ತೀವಿ. ಯಾಕೆಂದ್ರೆ ಯೂನಿವರ್ಸ್ ಇಂದ ನಮಗೆ ಅದೇ ಸಿಗ್ತಾ ಇದೆ. ಅದನ್ನ ಫುಲ್ ಸ್ಟಾಪ್ ಕೊಡಿ, ಆ ಒಂದು ಥಾಟ್ ನ ಚೇಂಜ್ ಮಾಡ್ಕೊಳ್ಳಿ. ಈಗ ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ತುಂಬಾ ಎಂಜಾಯ್ ಮಾಡ್ಕೊಂಡೇ ಬರ್ತೀನಿ ಮನೆಗೆ, ಖುಷಿಯಿಂದ ಹೋಗ್ತಾ ಇದ್ದೀನಿ ಅಲ್ವಾ, ಇದ್ರ ಡಬಲ್ ಹ್ಯಾಪಿನೆಸ್ ಅಲ್ಲಿ ವಾಪಸ್ ಬರ್ತೀನಿ. ಆ ತರ ಅನ್ಕೊಂಡ್ ಹೋದಾಗ ನಾವ್ ಹಂಗೇ ಬರ್ತೀವಿ. ಆಕರ್ಷಣೆ ನಿಯಮವನ್ನ ನೀವು ನಂಬಿರಿ ಅಥವಾ ಅರ್ಥ ಮಾಡ್ಕೊಂಡಿರ್ರಿ ಅಥವಾ ಇಲ್ಲದೇನೆ ಇರಬಹುದು, ಅದು ಸದಾ ಕಾಲ ಪ್ರವರ್ತಿಸುತ್ತಾ ಇರುತ್ತೆ. ಅದು ವರ್ಕ್ ಮಾಡ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ವರ್ಕ್ ಮಾಡ್ತಾನೆ ಇರುತ್ತೆ, ಅದೇ ವರ್ಕ್ ಆಗ್ತಾ ಇರುತ್ತೆ. ಅದ್ ನಿಮಗೆ ಗೊತ್ತರ ಇರ್ಲಿ, ನೀವು ಅಟ್ರಾಕ್ಟ್ ಮಾಡ್ಕೊಂಡಾರ ಮಾಡ್ಕೊಳ್ರಿ, ಇಲ್ಲಂದ್ರೆ ಇರ್ಲಿ. ಇಲ್ಲ ಆದ್ರೆ ಅದು ಮಾತ್ರ ಆ ರೀತಿನೇ ಕೆಲಸ ಮಾಡೋದು, ಅದೇ ರೀತಿಯಲ್ಲಿ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಆಕರ್ಷಣೆಯ ನಿಯಮ ಸೃಜನಶೀಲ ನಿಯಮವಾಗಿದೆ. ಕ್ವಾಂಟಮ್ ಭೌತಶಾಸ್ತ್ರಜ್ಞ ನಮಗೆ ಏನ್ ಹೇಳ್ತಾನೆ ಅಂದ್ರೆ, ಸಮಸ್ತ ಬ್ರಹ್ಮಾಂಡ ಯೋಚನೆಯಿಂದ ಹುಟ್ಟಿದೆ ಅಂತ. ನೀವು ನಿಮ್ಮ ಯೋಚನೆ ಮತ್ತು ಆಕರ್ಷಣೆಯ ನಿಯಮದ ಮೂಲಕ ನಿಮ್ಮ ಜೀವನವನ್ನ ರಚನಾತ್ಮಕವನ್ನಾಗಿ ಮಾಡ್ಕೋಬಹುದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನೇ ಮಾಡುತ್ತಿದ್ದಾನೆ. ನೀವು ಈ ವಿಷಯವನ್ನ ತಿಳಿದಿರಲಿ ಅಥವಾ ತಿಳಿದಲೇನೆ ಇರ್ಲಿ, ಇದು ಸದಾ ಸಕ್ರಿಯವಾಗಿರುತ್ತೆ, ಆಕ್ಟಿವೇಟೆಡ್ ಆಗಿನೇ ಇರುತ್ತೆ ಈ ಒಂದು ಸಿಸ್ಟಮ್. ಇದು ಪೂರ್ತಿ ಇತಿಹಾಸದಲ್ಲಿ ನಿಮ್ಮ
ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಸದಾ ಸಕ್ರಿಯವಾಗೇ ಇತ್ತು. ನೀವು ಈ ಮಹಾನ್ ನಿಯಮವನ್ನ ತಿಳಿದುಕೊಂಡಾಗ ನಿಮಗೆ ತಿಳಿದು ಬರುತ್ತೆ ಅಂದ್ರೆ ನೀವು ನಂಬಲಾಗದಷ್ಟು ಶಕ್ತಿಶಾಲಿ ಇದ್ದೀರಾ ಮತ್ತು ನಿಮ್ಮ ಯೋಚನೆ ಮಾತ್ರದಿಂದ ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಯನ್ನ ತರಬಲ್ಲಿರಿ ಎಂದು. ಅಲ್ವಾ? ಜಸ್ಟ್ ಗೇಮ್ ಆಡ್ದಂಗೆನೆ ಜೀವನ ಅನ್ನುವಂಥದ್ದು ತುಂಬಾ ಈಸಿ ಇದೆ, ಅದನ್ನ ಟಫ್ ನಾವು ಮಾಡ್ಕೊಳ್ತಾ ಇದ್ದೀವಿ. ಟೇಕ್ ಇಟ್ ಈಸಿ, ಬಿ ಕಾಮ್ ಅಂತ ತುಂಬಾ ಸ್ಲೋಗನ್ಸ್ ನ ಕೇಳಿಸ್ಕೊಳ್ತಾ ಇರ್ತೀವಿ. ಯಾಕೆ ಅಂದ್ರೆ ನೀವ್ ಎಷ್ಟು ಈಸಿಯಾಗಿ ತಗೋತಿರೋ ಅಷ್ಟು ಈಸಿಯಾಗಿ ಇರುತ್ತೆ ಲೈಫ್. ನೀವ್ ಎಷ್ಟು ಶಾಂತವಾಗಿ ಇರ್ತಿರೋ ಅಷ್ಟು ಶಾಂತತೆಯಲ್ಲಿನೇ ಪ್ರತಿಯೊಂದು ಜರುಗತ್ತೆ. ನಾವು ಕಷ್ಟಪಟ್ಟು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಎಫರ್ಟ್ ಹಾಕಿ ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಸಕ್ಸಸ್ ಕಾಣ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ನಂಬಿಕೆ ಇಟ್ಟು ಪ್ರಶಾಂತತೆಯಿಂದ ಹಿಂಗೆ ಆಗ್ಬೇಕು ಅಂತ ಒಂದು ಥಾಟ್ ಹಾಕಿ ಸ್ವಲ್ಪನೇ ಎಫರ್ಟ್ ಹಾಕಿದ್ರೆ ಸಾಕು, 100% ರಿಸಲ್ಟ್ ಸಿಗುತ್ತೆ. ಹಂಗಾಗಿ ಸ್ಮಾರ್ಟ್ ವರ್ಕ್ ಅಂತಾರೆ ಇಂಥದಕ್ಕೆ. ಹಾರ್ಡ್ ವರ್ಕ್ ಯಾಕೆ ಮಾಡ್ತೀರಾ? ಸ್ಮಾರ್ಟ್ ವರ್ಕ್ ಮಾಡಿ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀವಿ. ಇದೇ ಸ್ಮಾರ್ಟ್ ವರ್ಕ್ ಅಂದ್ರೆ. ನೀವು ತುಂಬಾ ಶಕ್ತಿಶಾಲಿ ಇದ್ದೀರಾ, ನಂಬಲಾರದಷ್ಟು ಶಕ್ತಿಶಾಲಿ ಇದ್ದೀರಾ. ನಿಮ್ಮ ಯೋಚನೆ ಮಾತ್ರದಿಂದ ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ತರಬಲ್ಲಿರಿ. ನೀವು ಎಷ್ಟು ಯೋಚಿಸ್ತೀರೋ ಅದು ಅಷ್ಟೇ ಕೆಲಸ ಮಾಡುತ್ತೆ. ಯಾವಾಗೆಲ್ಲ ನಿಮ್ಮ ಯೋಚನೆಗಳು ಪ್ರವಹಿಸಲು ತೊಡಗುತ್ತೋ ಆಗೆಲ್ಲ ಆಕರ್ಷಣೆಯ ನಿಯಮ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನೀವು ಅತೀತದ ಬಗೆಗೆ ಯೋಚಿಸ್ತೀರೋ ಆಗ ಆಕರ್ಷಣೆಯ ನಿಯಮ ಕೆಲಸ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನೀವು ವರ್ತಮಾನ ಮತ್ತು ಭವಿಷ್ಯದ ಬಗೆಗೆ ಯೋಚಿಸ್ತೀರೋ ಆವಾಗ ಆಕರ್ಷಣೆ ನಿಯಮ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೊಂದು ಅನಂತ ಪ್ರಕ್ರಿಯೆ. ಯಾವುದೇ ಬಟನ್ ಇಲ್ಲ, ಯಾವುದೇ ಸ್ಟಾಪ್ ಗುಂಡಿ ಇಲ್ಲ, ಅಂದ್ರೆ ಸ್ಟಾಪ್ ಮಾಡಕ್ಕೆ ಯಾವುದೇ ರೀತಿ ಬಟನ್ ಇಲ್ಲ. ನೀವ್ ಯಾವ ರೀತಿ ಯೋಚನೆ ಮಾಡ್ತಿರಲ್ಲ ಅದೇ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಹಂಗಾಗಿ ಪತ್ರಿಜಿ ಏನ್ ಹೇಳಿದ್ರು, ನೋ ಪಾಸ್ಟ್ ನೋ ಫ್ಯೂಚರ್, ಜಸ್ಟ್ ಬಿ ಪ್ರೆಸೆಂಟ್ ಅಲ್ಲಿ ಇರಿ, ಅರಿವಿನಿಂದ ಇರಿ, ಅದೇ ಮುಖ್ಯ. ಅದ್ರಲ್ಲಿ ತುಂಬಾ ಪವರ್ ಇದೆ. ಈಗ ನೀವ್ ಏನು ಯೋಚಿಸ್ತಿರಲ್ಲ ಮುಂದೆ ಹಂಗಿರ್ತೀರಾ. ಹಂಗಾಗಿ ಈ ಕ್ಷಣವನ್ನ ಅರಿವಿನಲ್ಲಿ ಇರಿ. ನೀವು ಬರೀ ಪಾಸ್ಟ್ ಬಗ್ಗೆನೆ ಯೋಚಿಸ್ತಾ ಇದ್ರೆ ಅವೇ ರಿಪೀಟ್ ಆಗ್ತವೆ ಮುಂದೆ ಲೈಫ್ ಅಲ್ಲಿ. ಹಿಂದೆ ಪಾಸ್ಟ್ ಅಲ್ಲಿ ತುಂಬಾ ನೋವು ಪಟ್ಟಿರ್ತೀರಾ, ತುಂಬಾ ಕಷ್ಟಪಟ್ಟಿರ್ತೀರಾ, ತುಂಬಾ ಇನ್ಸಲ್ಟ್ ಅನ್ನ ಅನುಭವಿಸಿರ್ತೀರಾ. ಅದು ನಿಮಗ್ ಬೇಕಾ? ಬೇಡ ಅಂದಾಗ ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು. ನಾವು ಆಧ್ಯಾತ್ಮಿಕತೆಯಲ್ಲಿ ಕೇಳಿರ್ತೀವಿ, ಇನ್ನೊಬ್ರಿಗೆ ಶಾಪ ಹಾಕೋದಾಗ್ಲಿ, ನಿಮಗ್ ಬೇಡದಿರೋ ವ್ಯಕ್ತಿಗಳನ್ನ ನೀವು ನೆನೆಸ್ಕೊಳ್ತಾ ಇದ್ರೆ ನಿಮ್ಮ ಎನರ್ಜಿನ ಅವ್ರಿಗೆ ಕೊಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಬೈಕೊಳ್ಳುವಾಗ್ಲೂ ಹೇಳ್ತಾರೆ, ಅವ್ರು ನಿಮ್ ಎದುರುಗಡೆ ಇರಲ್ಲ, ಅವ್ರನ್ನ ನೆನೆಸ್ಕೊಂಡು ಬೈಕೊಳ್ತಾ ಇರ್ತೀರಾ. ಆಕ್ಚುಲಿ ಅದೇನಾಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ನಿಮ್ಮಲ್ಲಿರೋ ಒಳ್ಳೆತನ, ಒಳ್ಳೆ ಎನರ್ಜಿ ಅವ್ರಿಗೆ ಹೋಗ್ತಾ ಇರುತ್ತೆ. ಹಂಗಾಗಿ ನಿಮಗ್ ಅವ್ರು ಬೇಡ ಅಂದಾಗ ಅವ್ರ ಬಗ್ಗೆ ನೀವು ಯೋಚನೆನೂ ಮಾಡಬೇಡಿ. ಆ ಒಂದು ಥಾಟ್ ಅಲ್ಲಿನೇ ಇವೆಲ್ಲಾ ಎನರ್ಜಿಗಳ ಆಟ ನಡೀತಾ ಇರುತ್ತೆ. ಅಟ್ರಾಕ್ಟ್ ಆಗ್ತಾರೆ ನಿಮ್ಮಿಂದ. ಅವ್ರಿಗೆ ಎನರ್ಜಿ ಹೋಗುತ್ತೆ, ಅವರಿಂದ ನಿಮಗ್ ಬರುವಂತಹದ್ದು ನೆಗೆಟಿವ್ ಎನರ್ಜಿ ಬರುತ್ತೆ. ವೀಕ್ ಆಗ್ತೀರಾ. ಯಾಕೆ ವೀಕ್ ಆಗ್ತೀವಿ? ನಾವು ಜಾಸ್ತಿ ಶಕ್ತಿ ಹಾಕಿ ಬೈದಿರ್ತೀವಿ ಅಂತ ಅಲ್ಲ, ನಮ್ಮ ಎನರ್ಜಿನ ಅವ್ರಿಗೆ ಕೊಟ್ಟು ಬಿಟ್ಟಿರ್ತೀವಿ. ಬೈತಾ 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 ಅವ್ರು ಆರಾಮಾಗಿರ್ತಾರೆ. ಹಂಗಾಗಿ ಅವ್ರಿಗೆ ಬೈಯೋದೂ ಬೇಡ, ಅವ್ರನ್ನ ನೆನೆಸ್ಕೊಳ್ಳೋದೂ ಬೇಡ. ಅಷ್ಟೇ, ಎದುರುಗಡೆ ಪ್ರತಿದಿನ ಎದ್ರೆ ಮುಖ ನೋಡ್ಕೋಬೇಕಾ? ಬಟ್ ಪ್ರಶಾಂತತೆಯಿಂದ ಇರಿ, ಮನಸ್ಸಿಂದನೇ ನೀವು ಅವ್ರನ್ನ ಕ್ಷಮಿಸ್ಬಿಡಿ, ಆಗ ನೀವು ಆರಾಮಾಗಿರ್ತೀರಾ ಅನ್ನುವಂತ ಟೆಕ್ನಿಕ್ ನ ಪತ್ರಿಜಿ ಮತ್ತೆ ಕೃಷ್ಣ ಪರಮಾತ್ಮ ಇಂಥವ್ರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಆಧ್ಯಾತ್ಮಿಕತೆ ಅನ್ನೋ ಹೆಸರಲ್ಲಿ ನಾವು ಅಂಥವೆಲ್ಲ ಕರಿತೀವಿ. ಅದ್ರ ಹಿಂದ್ಗಡೆ ಇರೋ ಸೈನ್ಸ್ ಇದೇನೆ, ಲಾ ಆಫ್ ಅಟ್ರಾಕ್ಷನ್. ನಮ್ಮ ಅವಗಾಹನೆಗೆ ಇರಲಿ ಅಥವಾ ಇಲ್ಲದಿರಲಿ ನಾವು ಹೆಚ್ಚಿನ ವೇಳೆ ಯೋಚಿಸ್ತಾನೆ ಇರ್ತೀವಿ. ನೀವು ಬೇರೆಯವ್ರ ಜೊತೆಗೆ ಮಾತಾಡುವಾಗ ಮತ್ತು ಇನ್ನೊಬ್ಬರ ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ ಯೋಚಿಸ್ತಿರ್ತೀರಾ. ನೀವು ಪತ್ರಿಕೆ ಓದುವಾಗ ಆಗಲಿ, ಟಿವಿ ನೋಡುವಾಗ ಆಗಲಿ ಯೋಚಿಸ್ತೀರಾ. ಹಿಂದಿನ ವಿಷಯಗಳನ್ನ ನೆನಪು ಮಾಡಿಕೊಳ್ಳುವಾಗ ನೀವು ಯೋಚಿಸ್ತಾ ಇರ್ತೀರಾ. ಕಾರನ್ನ ಓಡಿಸುವಾಗ ಯೋಚಿಸ್ತಿರ್ತೀರಾ. ಬೆಳಿಗ್ಗೆ ನೀವು ಹೊರಡುವ ವೇಳೆಯಲ್ಲೂ ಯೋಚಿಸ್ತೀರಾ.
ನಿದ್ದೆ ಮಾಡಕ್ಕೂ ಮೊದಲು ಕೂಡ ಯೋಚಿಸ್ತೀರಾ ನಾವು ನಿದ್ರಿಸಬೇಕು. ನಿಜ ಹೇಳ್ಬೇಕಂದ್ರೆ ನಿದ್ದೆಯಲ್ಲಿ ಕೂಡ ಆಕರ್ಷಣೀಯ ಶಕ್ತಿಗಳು ನಿದ್ದೆಗೆ ಮುನ್ನ ನಾವು ಕೊನೆಯಲ್ಲಿ ಯೋಚಿಸಿದ ವಿಷಯಗಳ ಮೇಲೇನೆ ಕೆಲಸ ಮಾಡುತ್ತೆ. ಹಂಗಾಗಿ ನಾವು ನಿದ್ದೆಗೆ ಹೋಗುವ ಮೊದಲು ಒಳ್ಳೆ ವಿಚಾರಗಳನ್ನೇ ಯೋಚಿಸ್ಬೇಕು. ಯಾಕಂದ್ರೆ ಆ ಒಂದು ನಿದ್ರೆಗೆ ಜಾರಕ್ಕಿಂತ ಮೊದ್ಲು ಲಾಸ್ಟ್ ಥಾಟ್ ಏನ್ ಹಾಕಿರ್ತೀವಲ್ಲ ಅದು ಬ್ರಹ್ಮಾಂಡದಲ್ಲಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ನಾಳೆ ಬೆಳಗ್ಗೆ ನಾನು 3 ಗಂಟೆಗೆ ಎದ್ಬಿಟ್ಟು 6 ಗಂಟೆವರೆಗೂ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ಬೇಕು ಅನ್ನೋ ಥಾಟ್ ನ ರಿಲೀಸ್ ಮಾಡಿ ಮಲಗಿದಾಗ ವಿತೌಟ್ ಎನಿ ಅಲಾರಾಮ್ ನೀವು ಎಚ್ಚರ ಆಗ್ತೀರಾ. ಇಷ್ಟು ದಿನ ಕುತ್ಕೊಳ್ಳಕ್ಕೆ ಆಗಲ್ಲ, ಬೇಜಾರು, ನಾಳೆ ನಾಳೆ ಅನ್ಕೊಂತ ಬಂದವರು ಅವತ್ತು ಆರಾಮಾಗಿ ಎದ್ದು ಕುತ್ಕೊಂಡು ಮುಖ ತೊಳ್ಕೊಂಡು ಕುತ್ಕೊಳ್ತೀರಾ ಧ್ಯಾನಕ್ಕೆ. 6 o'clock ವರೆಗೂ ಆಶ್ಚರ್ಯ ಪಡೋ ರೀತಿಯಲ್ಲಿ ಧ್ಯಾನ ಮಾಡ್ತೀರಾ. ಯಾಕೆ ಅದು ವರ್ಕೌಟ್ ಆಯ್ತಂದ್ರೆ ನಿಮ್ಮ ಒಂದು ಥಾಟ್ ಬ್ರಹ್ಮಾಂಡಕ್ಕೆ ರೀಚ್ ಆಗಿರುತ್ತೆ. ಅಲ್ಲಿಂದ ಆ ಒಂದು ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಆ ರೀತಿ ಕುತ್ಕೊಳ್ಳಕ್ಕೆ ಬೇಕಾದಂತ ಎನರ್ಜಿನ ತಗೊಂಡ್ ಬಂದಿರುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ನಾವ್ ಅಷ್ಟ್ ಚೆನ್ನಾಗಿ ಕುತ್ಕೊಳ್ತೀವಿ. ಹಂಗಾಗಿ ಮಲ್ಗೋಕ್ಕೂ ಮೊದ್ಲು ನಮಗೆ ಏನ್ ಬೇಕೋ ಅದ್ರ ಕಡೆ ನಾವು ಕೇಂದ್ರೀಕರಿಸಿ ಆಲೋಚನೆಯನ್ನ ಮಾಡಿ ಮಲಗ್ಬೇಕು ಹೊರತುನು ಬೇರೆದ್ ನಮಗೆ ಯಾವುದು ಬೇಡ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಯೋಚನೆ ಮಾಡಿ ಮಲಗ್ಬೇಕು, ಹೌಸ್ ವೈಫ್ಸ್ ಯಾವ ರೀತಿ ಯೋಚನೆ ಮಾಡ್ಬೇಕು, ಗಂಡ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ಬೇಕು, ಇದನ್ನೆಲ್ಲ ಆಧ್ಯಾತ್ಮಿಕತೆ ಹೇಳ್ಕೊಡ್ತಾ ಇರುತ್ತೆ ಅಲ್ವಾ. ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಯೋಚನೆ ಮಾಡ್ಬೇಕು, ರಾತ್ರಿ ಮಲಗುವಾಗ್ಲೂ ಯಾವ ರೀತಿ ಆಲೋಚನೆ ಮಾಡ್ಬೇಕು, ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಎದ್ದ ತಕ್ಷಣ ನಮ್ಮ ಬ್ಲಾಂಕ್ ಮೈಂಡ್ ಅಲ್ಲಿ ನಾವು ಬರ್ಕೊಳ್ತೀವಿ ಇದಾಗ್ಬೇಕು ಅಂತ ಹೇಳಿ ಆಲೋಚನೆಯ ಮೂಲಕ. ಹಂಗಾಗಿ ಅದು ಕೂಡ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಚೆನ್ನಾಗಿ ಎದ್ದ ಮೇಲೆನೆ ಪಾಸಿಟಿವ್ ಆಲೋಚನೆಯನ್ನೇ ಮಾಡ್ಬೇಕು. ಮತ್ತೆ ಮಲ್ಗೋಕ್ಕೂ ಮೊದಲು ಕೂಡ ಪಾಸಿಟಿವ್ ಆದಂತಹ ಆಲೋಚನೆಯನ್ನೇ ನಾವು ಮಾಡ್ಬೇಕು. ಸೃಷ್ಟಿ ಯಾವಾಗಲೂ ಆಗ್ತಾನೆ ಇರುತ್ತೆ. ಯಾವುದೇ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾದ್ರೂ ವಿಚಾರ ಬಂದ್ರೆ ಅಥವಾ ಆತನಲ್ಲಿ ದೀರ್ಘಕಾಲೀನ ನೆನಪುಗಳೇನಾದ್ರೂ ಮೂಡಿದ್ದೇ ಆದ್ರೆ ಅಲ್ಲಿ ಸೃಜನಶೀಲತೆ ಉಂಟಾಗುತ್ತದೆ. ಅಂತಹ ವಿಚಾರಗಳಿಂದ ಯಾವುದೇ ವಿಷಯ ಪ್ರಕಟವಾಗುತ್ತೆ. ನೀವು ಈ ಕ್ಷಣದಲ್ಲಿ ಏನನ್ನ ಯೋಚಿಸ್ತೀರಾ, ಅದರಿಂದ ನೀವು ನಿಮ್ಮ ಭಾವಿ ಜೀವನವನ್ನ ರಚಿಸ್ತೀರಾ. ನೀವು ನಿಮ್ಮ ಯೋಚನೆಗಳಿಂದ ನಿಮ್ಮ ಬದುಕನ್ನ ನಿರ್ಮಿಸ್ಕೊಳ್ತೀರಾ. ನೀವು ಯಾವಾಗ್ಲೂ ಯೋಚಿಸುತ್ತಿರುವುದರಿಂದ ನೀವು ನಿರ್ಮಿಸುತ್ತೀರಿ. ಯಾವ ವಿಷಯದ ಕುರಿತು ಹೆಚ್ಚು ಯೋಚಿಸ್ತೀರೋ ಅಥವಾ ಯಾವ ವಿಷಯದ ಮೇಲೆ ನಿಮ್ಮ ಯೋಚನೆ ಕೇಂದ್ರೀಕರಿಸುತ್ತಿದ್ದೀರಿ ಅದೇ ವಿಷಯ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತೆ. ಪ್ರಕೃತಿಯಲ್ಲಿ ಗೋಚರಿಸುವ ಪ್ರತಿಯೊಂದು ವಿಚಾರಗಳಂತೆ ಈ ನಿಯಮ ಕೂಡ ತೀರಾ ಪ್ರಮಾಣಬದ್ಧವಾಗಿದೆ. ನೀವು ಏನನ್ನ ಬಿತ್ತುವಿರೋ ಅದನ್ನೇ ಕೊಯ್ಯುವುದಕ್ಕೆ ಸಾಧ್ಯ. ನೀವು ಯಾವ ಬೀಜವನ್ನ ಬಿತ್ತುವಿರೋ ಮತ್ತು ಯಾವ ರೀತಿಯ ಫಸಲನ್ನ ಕೊಯ್ಯುವಿರಿ ಅದು ನಿಮ್ಮ ಬಿತ್ತಿದ ಬೀಜದ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ವೇಳೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಆಕರ್ಷಣೆ ನಿಯಮ ನಿಮ್ಮ ಜೀವನದಲ್ಲಿ ಪ್ರಬಲವಾದ ಸನ್ನಿವೇಶವನ್ನ ಉಂಟು ಮಾಡಿ ಮತ್ತೆ ಮತ್ತೆ ಬರೀ ಕಂಪ್ಲೇಂಟ್ ಮಾಡೋದೇ ಸ್ಟಾರ್ಟ್. ನೋಡಿ ನಮ್ಮತ್ತೆ ಹಿಂಗೆಲ್ಲ ಕಾಡಿಸ್ತಾರೆ, ನೋಡಿ ನಮ್ಮ ಮನೆಯವ್ರು ಹಿಂಗೆಲ್ಲ ಮಾಡ್ತಾರೆ, ಬರೀ ಮಕ್ಳನ್ನ ಹಿಡಿದು ಸಾಕಪ್ಪ ಅನ್ಸಿದೆ, ಕೆಲ್ಸನೇ ಮುಗಿಯಲ್ಲ ರೀ ನಮ್ಮ ಮನೇಲಿ, ಕಂಪ್ಲೇಂಟ್ ಕಂಪ್ಲೇಂಟ್ ಕಂಪ್ಲೇಂಟ್. ಬಟ್ ಆಮೇಲೆ ಏನಾಗುತ್ತೆ, ಆ ತರ ಹೇಳಿ ಹೇಳಿ ಅದೇ ಯೋಚನೆಯನ್ನ ಮಾಡಿ ಮಾಡಿ ಸೇಮ್ ಸಿಚುವೇಶನ್ಸ್ ಲೈಫ್ ಅಲ್ಲಿ ರಿಪೀಟ್ ಸೇಮ್ ಪ್ಯಾಟರ್ನ್ಸ್. ಆಗ ನೀವು ಒಂದು ಪಾಸ್ ತಗೊಂಡು ಓಕೆ ಫೈನ್, ಎಲ್ಲ ಸ್ಮೂತ್ ಗೋಯಿಂಗ್ ಇದೆ ನನ್ನ ಲೈಫ್ ಅಲ್ಲಿ, ಪ್ರತಿಯೊಬ್ರ ಜೊತೆನೂ ನಾನು ತುಂಬಾ ಚೆನ್ನಾಗಿದ್ದೀನಿ, ಎಲ್ರು ನನ್ನನ್ನ ಪ್ರೀತಿಸ್ತಾರೆ, ಕೆಲ್ಸ ಹಿಂಗೆ ಚಿಟಿಕೆ ಹೊಡೆದ್ರೆ ನಾನು ಮಾಡಿ ಮುಗಿಸ್ಬಿಡ್ತೀನಿ, ಮಕ್ಕಳು ಎಷ್ಟ್ ಚೆನ್ನಾಗಿ ಮಾತು ಕೇಳ್ತಾರೆ. ಈ ತರದ ಆಲೋಚನೆಯನ್ನೇ ನಾವು ಮಾಡ್ತಾ ಇದ್ದಾಗ ನಿಜವಾಗ್ಲೂ ಲೈಫ್ ಅಷ್ಟೇ ಸ್ಮೂತ್ ಆಗಿ ಮೂವ್ ಆಗತ್ತೆ. ಪ್ರತಿಯೊಂದು ಸನ್ನಿವೇಶವನ್ನ, ಪ್ರತಿಯೊಂದು ಘಟನೆಯನ್ನ ನಾವು ಚೇಂಜ್ ಮಾಡ್ಕೋಬಹುದು. ಅಧ್ಯಾಪಕ ಮತ್ತು ಸೆಂಟರ್ ಪಾಯಿಂಟ್ ಇನ್ಸ್ಟಿಟ್ಯೂಷನ್ ನ ಸಂಸ್ಥಾಪಕ. ಈ ಒಂದು ಹೆಡ್ಲೈನ್ ಕೆಳಗಡೆಗೆ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇವಾಗ ಇವರು ಬಿಲ್ ಹ್ಯಾರಿಸ್ ಅನ್ನುವಂಥವ್ರು ತಮ್ಮ ಒಂದು ಲೈಫ್ ಅಲ್ಲಿ ನಡೆದಂತದನ್ನ ಹೇಳ್ತಾ ಇದ್ದಾರೆ. ರಾಬರ್ಟ್ ಅನ್ನುವಂಥ ವ್ಯಕ್ತಿ ಇವ್ರಿಗೆ ಗೊತ್ತಿದ್ದಂತೆ ಅಥವಾ ಒಬ್ಬ ಸ್ಟೂಡೆಂಟ್ ಅಂತೆ, ಇವರ ಇನ್ಸ್ಟಿಟ್ಯೂಟ್ ನಲ್ಲಿ ಅವನು ಒಬ್ಬ ಸಲಿಂಗಿ ಆಗಿರ್ತಾನೆ. ತನ್ನ ಒಂದು ಆಫೀಸ್ ಅಲ್ಲಿ
ರೋಡ್ ಮೇಲೆ ಹೋಗ್ಬೇಕಂದ್ರೆ ಪ್ರತಿಯೊಬ್ರು ಅವನನ್ನ ಚುಡಾಯಿಸೋದು, ಇನ್ಸಲ್ಟ್ ಮಾಡೋದು, ದುಃಖ ಪಡಿಸೋದು ಇದೆ. ಲೈಫ್ ತುಂಬಾ ಅದೇ ಆಗಿರುತ್ತೆ. ಅವನ ಸ್ಥಳ ಬಿಟ್ಟೆ ಬೇರೆ ಕಡೆ ಹೋಗ್ಬೇಕಂತ ಅನ್ನೋ ಆಲೋಚನೆಯಲ್ಲಿ ಇದ್ಕೊಂಡು ಅವ್ರು ಸರ್ಗೆ ಲೆಟರ್ ಬರೀತಾನೆ. ಅವರು ಒಂದು ಸಜೆಷನ್ಸ್ ನ ಕೊಡ್ತಾರೆ. ಅವನು ಅದ್ರ ಪ್ರಕಾರನೇ ತನ್ನ ಜೀವನದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಏನೆಲ್ಲಾ ಬದಲಾವಣೆ ಆಗುತ್ತೆ ಅಂದ್ರೆ, ತಾನು ತುಂಬಾ ಫ್ರೆಂಡ್ಲಿ ಇದ್ದಾನೆ, ಪ್ರೀತಿಯನ್ನೇ ಪ್ರಸರಿಸ್ತಾ ಇರೋಕೆ ಸ್ಟಾರ್ಟ್ ಮಾಡ್ತಾನೆ ಅವರ ಮಾತು ಕೇಳ್ಕೊಂಡು. ಅವನೊಬ್ಬ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆಗ್ಬೇಕು ಅಂತ ಇರ್ತಾನೆ, ಆದ್ರೆ ಯಾರು ಅವನ್ ಮಾತು ಕೇಳಲ್ಲ. ಅವನ್ಗೆ ಉಲ್ಟಾ ಇನ್ಸಲ್ಟ್ ಆಗೋ ರೀತಿ ಮಾತಾಡೋದು, ಗೇಲಿ ಮಾಡೋದು, ಆಡ್ಕೊಂಡ್ ನಗೋದು, ದುಃಖ ಪಡಿಸೋದು ಆಗ್ತಾನೆ ಇರುತ್ತಲ್ಲ. ಆ ಒಂದು ಪ್ಯಾಟರ್ನ್ ಇಂದ ಹೊರಗಡೆ ಬರ್ಬೇಕಂದ್ರೆ ನನ್ನ ಒಳಗಡೆ ಇರುವಂತಹ ಆ ದುಃಖ, ಆ ಪ್ಯಾಟರ್ನ್ ಅನ್ನ ಬದಲಾಯಿಸ್ಕೋಬೇಕು ಅಂತ ಹೇಳಿದಾಗ ಆತ ಅದೇ ಕೆಲಸವನ್ನ ಮಾಡ್ತಾನೆ. ಎಲ್ ಹೋದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟು ದಿನ ಕುಗ್ಗಿ ಹೋದಂತಹ ಅವನ ಆತ್ಮವಿಶ್ವಾಸ ತಾನಾಗಿನೇ ಬಿಲ್ಡಪ್ ಮಾಡ್ಕೊಂಡು ಹೊರಡಕ್ಕೆ ಸ್ಟಾರ್ಟ್ ಮಾಡಿದಾಗ ತನ್ನ ಸುತ್ತ ಇರುವಂತಹ ಪರಿಸರ ಅವನ ಪರವಾಗಿ ಬದಲಾಗುತ್ತೆ. ಯಾರು ಅವನನ್ನ ಇನ್ಸಲ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅವರೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಹಂಗೆ ಮಿಕ್ಕಿ ಬಂದಂತವ್ರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಅವರು ಹೋಗ್ಬಿಡ್ತಾರೆ. ಈಗ ಅವನ ತಂಟೆಗೆ ಬರೋರು ಯಾರು ಇಲ್ಲ. ಆತ ತುಂಬಾ ಚೆನ್ನಾಗಿ ತನ್ನ ಕೆಲಸ ತಾನು ಮಾಡ್ಕೊಂಡು ತನ್ನ ಕನಸಾಗಿದ್ದಂತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಅವನು ಹೊರ ಹೊಮ್ಮಿ ತುಂಬಾ ಜನರ ಪ್ರಶಂಸೆಯನ್ನ ಗಳಿಸ್ತಾನೆ. ಹೆಂಗೆ ಅಂದ್ರೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಯಮವನ್ನ ತನ್ನ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಗೇಮ್ ಆಡೋದ್ರ ತರ ತನ್ನ ಲೈಫ್ ಅಲ್ಲಿ ಬಂದಂತಹ ಸಮಸ್ಯೆಯನ್ನ ಅವನು ಪರಿಹರಿಸ್ಕೊಂಡ ಅನ್ನೋದ್ರ ಮೂಲಕ ಈ ಒಂದು ಕ್ಲಾಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಪಿರಮಿಡ್ ಸರ್ವಿಸಸ್ ಬೆಂಗಳೂರು ಚಾನೆಲ್ಗೆ ಹಾಗೂ ದೀಪಾ ಮೇಡಮ್ಗೆ ನಾನು ಧನ್ಯವಾದವನ್ನ ಅರ್ಪಿಸ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಲಾಸ್ ಅನ್ನ ಕೇಳಿದಂತಹ ಎಲ್ಲಾ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿತ್ತು ಸೀಕ್ರೆಟ್, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಕೂಡ ಕೇಳಿದ್ದೀನಿ, ಓದಿದ್ದೀನಿ ಅನ್ಕೊಳ್ತೀನಿ. ನನ್ನ ಹತ್ರನು ಯಾರೋ ಕೊಟ್ಟಿದ್ರು ಪುಸ್ತಕ. ಎಷ್ಟು ಅದನ್ನ ನಿಜವಾಗ್ಲೂ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅದ್ಭುತವಾದ ರಿಸಲ್ಟ್ ನ ಪಡಿಬಹುದು. ನಮ್ಮ ಆಲೋಚನೆಯೇ ಜೀವನ. ನಾವು ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತೀವೋ ಅದೇ ನಾವು ಕಾರ್ಯರೂಪಕ್ಕೆ ತಗೊಂಡ್ಬಂದ್ಬಿಡ್ತೀವಿ. ಯೂನಿವರ್ಸ್ ಅದೇ ರೀತಿಯ ಮನುಷ್ಯರು ಇರ್ಬೋದು, ವ್ಯವಹಾರ ಇರ್ಬೋದು, ಅದೇ ರೀತಿಯ ಒಂದು ವಾತಾವರಣವನ್ನ ಕಲ್ಪಿಸ್ಕೊಟ್ಬಿಡುತ್ತೆ. ಅದಕ್ಕೆ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಯಾವ್ದನ್ನು ಲೆಕ್ಕಕ್ಕೆ ತಗೊಳಲ್ಲ ಅನ್ನೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವ್ ಏನ್ ಹೇಳ್ತೀವೋ ಅದೇ ಸಿದ್ಧಾಂತವಾಗಿ, ಅದೇ ಮಂತ್ರವಾಗಿ ನಮಗೆ ವಾಪಸ್ ಬಡಿಯುತ್ತೆ ಮಾಸ್ಟರ್ಸ್. ಅದಕ್ಕೋಸ್ಕರ ಏನ್ ಮಾತಾಡ್ತಾ ಇದೀವಿ, ಏನ್ ಯೋಚನೆ ಮಾಡ್ತಾ ಇದೀವಿ, ನಮಗ್ ಏನು ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಫಸ್ಟ್ ಬೇಕು. ಕ್ಲಾರಿಟಿ ಬಂದು ಅಂದಾಗ ಸದೃಢವಾದ ನಿರ್ಧಾರವನ್ನ ಮಾಡ್ಬೇಕು. ನನಗೆ ಅದಾಗ್ಲೇ ಸಿಕ್ಕಿದೆ ಅನ್ನೋ ಒಂದು ವಿಜುವಲೈಸೇಷನ್ಸ್ ಇರ್ಬೋದು, ಅಫರ್ಮೇಶನ್ಸ್ ಇರ್ಬೋದು. ನಾವು ಆ ಯೂನಿವರ್ಸ್ಗೆ ಪಾಸಿಟಿವ್ ಅಫರ್ಮೇಶನ್ಸ್ ಅಥವಾ ಮಿರಾಕ್ಯುಲಸ್ ಆಗಿ ನಾವು ಥಿಂಕ್ ಮಾಡ್ತಾ ಬಂದಾಗ ನೀವೇನ್ ಕೇಳಿದಿರೋ ಅದು ನಿಜವಾಗ್ಲೂ ಲಭಿಸುತ್ತೆ ಅನ್ನೋ ವಿಚಾರಗಳನ್ನ ಅದ್ಭುತವಾಗಿ ತಿಳಿಸ್ತಾ ಬಂದ್ರು. ನಾವೇ ಒಂದು ಹೊರಡಿಸಿದಂತಹ ಆಲೋಚನೆಗೆ ನಾವೇ ಮತ್ತೆ ವಿಕಲ್ಪವನ್ನು ಕೂಡ ತಗೊಂಡ್ಬರ್ತೀವಿ. ಯಾಕಂದ್ರೆ ನಮಗೆ ಬಹಳ ಫಾಸ್ಟ್ ಆಗಿ ಬೇಕು ಎಲ್ಲವೂ ಕೂಡ. ಧ್ಯಾನ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ, ಏನೇ ಆಗ್ಲಿ ನಮ್ಗೆ ಫಾಸ್ಟ್ ಆಗಿ ಬೇಕು. ಸಾಧನೆ ಇಲ್ದೇ ಇದ್ರು ಬೇಗ ಬೇಗ ಅವ್ರಿಗಾಗ್ತಾ ಇದೆ, ಇವ್ರಿಗಾಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ, ಈ ರೀತಿ ಆಲೋಚನೆಗಳೇ ನಮ್ಮನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ರಾತ್ರೋರಾತ್ರಿ ಎಲ್ಲವೂ ಕೂಡ ಆಗೋದಿಲ್ಲ. ಒಂದು ಬೀಜ ಹಾಕಿದ ತಕ್ಷಣ ವೃಕ್ಷ ಆಗೋದಿಲ್ಲ, ಸಮಯ ತಗೊಳುತ್ತೆ. ಅದೇ ರೀತಿ ನಮ್ಮ ಆಲೋಚನೆಗಳ ಬೀಜವನ್ನ ಬಿತ್ತಿ ಅದು ಮರ ಆಗೋವರೆಗೆ ಒಳ್ಳೆಯ ಒಂದು ಥಾಟ್ಸ್ ನ ರಿಲೀಸ್ ಮಾಡ್ತಾ ಬನ್ನಿ. ಅದಕ್ಕೆ ಪುಷ್ಟಿ ಕೊಡ್ತಾ ಬನ್ನಿ, ಶಕ್ತಿ ಕೊಡ್ತಾ ಬನ್ನಿ. ಅದು ಬಿಟ್ಟು ಇನ್ನೂ ಆಗ್ಲಿಲ್ಲ ಅಂತ ಒಂದು ಸಣ್ಣ ನೆಗೆಟಿವ್ ಬಂದ್ರು ನೀವು ತಗೊಂಡಂತಹ ನಿರ್ಧಾರಗಳು ಅಲ್ಲಿ ನೀವೇ ವಿಕಲ್ಪ ಮಾಡ್ಕೊಂಡಂಗೆ ಆಗತ್ತೆ. ಸೊ ಅದ್ಭುತವಾಗಿ ತಿಳಿಸ್ಕೊಟ್ರಿ ಅನಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಸಡನ್ ಆಗಿ ನಾನು ಕೇಳ್ಕೊಂಡೆ ಇವತ್ತು ಮೇಡಮ್ ಬರ್ತಾ ಇಲ್ಲ, ನೀವೇ ತಗೊಳ್ಬೇಕಂತ. ಎಷ್ಟು ಬೇಗ ಒಂದು ಅದ್ಭುತವಾದ ಜ್ಞಾನವನ್ನ ಸರಳವಾಗಿ ನಿಜವಾಗ್ಲೂ ಎಲ್ಲರಿಗೂ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ರೀತಿ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ನೀವು ಯಾರಾದ್ರೂ ಮಾತಾಡ್ತೀನಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಜೊತೆ ನಿಮ್ಮ ಅಭಿಪ್ರಾಯವನ್ನ ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾಸ್ಟರ್ಸ್. ಯಾರು ಇಲ್ಲ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅಷ್ಟು ಸರಳವಾಗಿತ್ತು, ಸುಲಭವಾಗಿತ್ತು, ಅರ್ಥ ಆಗೋ ರೀತಿ ಇತ್ತು. ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಗಳು ಕೂಡ ನೀವು ಕೊಡ್ತಾ ಬಂದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಮತ್ತೊಮ್ಮೆ ಎಲ್ಲರ PCSP ಪರವಾಗಿ ಹಾಗೂ ವ್ಯೂವರ್ಸ್ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.
ಎಸ್ ಮಾಸ್ಟರ್ಸ್. ಕಾಣಿಸುತ್ತೆ. ಕಾರ್ಯಕ್ರಮದ ವಿವರವನ್ನ ತಿಳ್ಕೊಳ್ಳೋಣ. ಆ ಬೆಳಿಗ್ಗೆ ಮಂಡಲ ಧ್ಯಾನ ಪ್ರಾರಂಭವಾಗಿದೆ 15ನೇ ತಾರೀಕಿಂದ. ಅದ್ಭುತವಾದ ಹನುಮಾನ್ ಚಾಲಿಸ ಬಗ್ಗೆ ಅಂತರಾರ್ಥವನ್ನ ತಿಳಿಸ್ಕೊಡ್ತಿದ್ದಾರೆ. ಎಲ್ಲರೂ ಕೂಡ ಅದನ್ನ ಕೇಳಿ ಜಾಯಿನ್ ಆಗಿ ಆ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಬನ್ನಿ. ಹಾಗೆ ಮಧ್ಯಾಹ್ನ 3ರಿಂದ 4:15 ಧ್ಯಾನ ಅನುಭವ ಹಂಚಿಕೆ ಅಥವಾ ಸತ್ಸಂಗಗಳಿರುತ್ತೆ. ಮಕ್ಕಳಿಗೋಸ್ಕರ 7:30ಯಿಂದ 8:10 ಮಕ್ಕಳ ಧ್ಯಾನ, ಮಾರ್ಗದರ್ಶನ ಧ್ಯಾನ 9:30ರಿಂದ 10:30. ದಿನಕ್ಕೆ 4 ಬಾರಿ ಮೂಡಿ ಬರತಕ್ಕಂತಹ ಕಾರ್ಯಕ್ರಮಗಳನ್ನ ತಪ್ಪದೆ ಎಲ್ಲರೂ ಭಾಗವಹಿಸ್ತಾ, ಅಲ್ಲಿ ಬರತಕ್ಕಂತ ವಿಡಿಯೋಗಳನ್ನ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.